ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವಿದ್ದೀವಿ ನಮ್ಮ ಪ್ರೀತಿಯ ನಾರಾಯಣ್ ಭಾಗವತ್ ಸರ್ ಜೊತೆಗೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಗೆ ಇವ್ರು ಮಾಡಿರುವಂತಹ ಪ್ರೀತಿ ಸಾಧನೆಯನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆ ಶಿರಸಿಯ ಶ್ರೀ ಮಾರಿಕಮ್ಮ ಕಾಲೇಜಿನ ಹಾಗೆ ಶಾಲೆಯ ಪ್ರೀತಿಯಾದಂತಹ ಶಿಕ್ಷಕ ಅಂತಾನೆ ಹೇಳ್ಬೋದು. ನಮಸ್ತೆ ಸರ್. ನಮಸ್ಕಾರ. ಸರ್ ಅದೇ ನಿಮ್ಮ ಬಗ್ಗೆ ತುಂಬ ಕೇಳ್ಪಟ್ಟೆ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನೇನು ಪೋಸ್ಟ್ ಹಾಕಿದ್ದೆ, ಶಿರಸಿಲಿ ಸಾಧನೆಗೈದಿರುವಂತಹ ಯಾವ್ದಾದ್ರು ಒಂದು 10 ಜನ ವ್ಯಕ್ತಿನ ಪರಿಚಯ ಮಾಡಿಸಿ ಅಂತ. ನನಗೆ ಫಸ್ಟಾಗಿ ಬಂದಿರೋಂಥ ಹೆಸರು ನಾರಾಯಣ್ ಭಾಗವತ್ ಸರ್ದು. ಅವರ ಪ್ರೀತಿಯ ವಿದ್ಯಾರ್ಥಿ ಆದಂತಹ ಸುಬ್ರಹ್ಮಣ್ಯ ಅಂತ ಕಳಿಸಿರೋದು. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ, ಬಿಕಾಸ್ ನಿಮ್ಮಿಂದ ಸರ್ ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಹಾಗಾಗಿ ಇನ್ನು ಬನ್ನಿ ಸರಿಗೆ ನಮ್ಮ ಒಂದು ಮಾತನ್ನ ಬಿಟ್ಕೊಳ್ಳೋಣ. ಸೊ ಅವ್ರು ಮಾಡಿರುವಂತಹ ಸಾಧನೆಯನ್ನು ಪ್ರತಿಯೊಂದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸರ್ ಈಗ ನೀವೇನು, ನಾನು ಫಸ್ಟಿಂದ ಬಂದ್ಬಿಡ್ತೆ ಸರ್, ನಿಮ್ಮ ಒಂದು ಪರಿಚಯನ ನಮ್ಮ ಜನದ ಮುಂದೆ ಮಾಡಿಕೊಡ್ಬೋದಾ? ಖಂಡಿತ. ನಾನು ನಾರಾಯಣ್ ಭಾಗವತ್ ಅಂತ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಂದಿಗೋಣ ಗ್ರಾಮ. 1968ನೇ ಇಸ್ವಿ ಮೇ ತಿಂಗಳ 13ನೇ ತಾರೀಕು ನನ್ನ ಜನನ. ನಮ್ಮದು ಕರಾವಳಿ ಭಾಗದ ಹಂದಿಗೋಣ ಎನ್ನುವ ಪುಟ್ಟ ಗ್ರಾಮದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಆಮೇಲೆ ಜನತಾ ವಿದ್ಯಾಲಯ, ದಿನಕರ್ ದೇಸಾಯಿ ಅವರ ಟ್ರಸ್ಟ್ನ ಸ್ಕೂಲ್ಗಳಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ. ಆಮೇಲೆ ಅರೆಂಗಡಿಯಲ್ಲಿ TCH ಮತ್ತು PUCಯನ್ನು ಮುಗಿಸಿದೆ. ಆಮೇಲೆ ನಾನು ಡಿಗ್ರಿಯನ್ನು ಧರ್ಮಸ್ಥಳ ಮಂಜುನಾಥ ಕಾಲೇಜ್ ಹೊನ್ನಾವರದಲ್ಲಿ ಮಾಡಿದೆ. ತದನಂತರ ನನಗೆ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 6/2/1990 ಕಿರಿಯ ಪ್ರಾಥಮಿಕ ಶಾಲೆ ಕೊಳಗಿ, ತಾಲೂಕು ಮುಂಡಗೋಡು, ಇಲ್ಲಿ ನನ್ನ ಮೊದಲ ವೃತ್ತಿ ಜೀವನವನ್ನು ಆರಂಭಿಸಿದೆ. ಸುಮಾರು 1990ರಿಂದ 98ರವರೆಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಕೊಳಗಿ ನನ್ನ ಪ್ರೀತಿಯ ಗ್ರಾಮ. ನನ್ನ ಕಲೆಗೆ, ಆರಾಧನೆಗೆ, ಜೊತೆಗೆ ಅಲ್ಲಿಯ ಊರ ಗ್ರಾಮದವರು ಎಲ್ಲ ರೀತಿಯ ಕಲೆಗೆ ಪ್ರೋತ್ಸಾಹ ಕೊಟ್ಟರು. ವಿದ್ಯಾರ್ಥಿಗಳನ್ನು ಅಲ್ಲಿ ಕಲೆಯ ಮಾಧ್ಯಮದಲ್ಲಿ ಬೆಳೆಸಲಿಕ್ಕೆ ತುಂಬ ಸಹಾಯ ಮಾಡಿದ್ರು. ತದನಂತರ ನಾನು 1992ರಲ್ಲಿ ಮಳಗಿಗೆ ಬಂದೆ. ಮಳಗಿ ಮಾದರಿ ಶಾಲೆ, ಅಲ್ಲಿಯೂ ಸಹ ಅದ್ಭುತವಾಗಿ ಊರಿನ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟರು. ಅಲ್ಲಿ ಪ್ರತಿ ವರ್ಷ ಶಿಕ್ಷಕರಿಗಾಗಿ ಒಂದು ನಾಟಕ, ಮಕ್ಕಳಿಗಾಗಿ ಒಂದು ನಾಟಕ ಅಂತ ಮಾಡ್ತಾಯಿದ್ವಿ. ಗುರುಬಳಗ ಅಂತ ಒಬ್ಬ ಶಿಕ್ಷಕರ ಸಂಘಟನೆಯನ್ನು ಮಾಡಿದ್ವಿ. ಆಮೇಲೆ ಮಳಗಿಯ ಪ್ರಾಥಮಿಕ ಶಾಲೆಯ ಅನೇಕ ನನ್ನ ಹಳೆಯ ವಿದ್ಯಾರ್ಥಿಗಳು ಈಗಲೂ ಉನ್ನತ ಹುದ್ದೆಗಳಲ್ಲಿದ್ದಾರೆ, ಈಗಲೂ ನೆನೆಸ್ಕೊಳ್ತಾರೆ. ಬಹುಶಃ ಕಲಾಭಿವ್ಯಕ್ತಿಗೆ ನನ್ನ ಪ್ರಾಥಮಿಕ ಶಿಕ್ಷಕ ವೃತ್ತಿ ಜೀವನದಲ್ಲಿ ಈ 2 ಗ್ರಾಮಗಳಲ್ಲಿ ದೊರೆತ ಪ್ರೋತ್ಸಾಹವೇ ಮುಂದೆ ನನಗೆ ತುಂಬ ಮಾರ್ಗದರ್ಶನ ಆಯಿತು. ನೈಸ್. ಯಾಕಂದ್ರೆ ನಿಮ್ಮ ಬಗ್ಗೆ ನಾನು ಕೇಳ್ತಾ ಹೋದೆ, 33 ವರ್ಷ ಆದಂತಹ ನಿಮ್ಮ ಹತ್ರ ಸರ್ವಿಸ್ ಇದೆ ಈಗ ಶಿಕ್ಷಣ ವೃತ್ತಿ ಒಳಗೆ. 33 ಇದರೊಳಗೆ ನೀವು 33 ವರ್ಷನೂ ಇವನ್ ಕಲೆ ಒಳಗೆ ತೊಡಗಿಸ್ಕೊಂಡಿದ್ರೆ? ಖಂಡಿತ. ನಾನು 98ರಲ್ಲಿ ಪ್ರೌಢಶಾಲಾ ಶಿಕ್ಷಕನಾಗಿ ನೇಮಕಗೊಂಡೆ. 1997ರಲ್ಲಿ ನಾನು ಕುಮಾರೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಹಾನಗಲ್ ಇಲ್ಲಿ ಆಂತರಿಕವಾಗಿ 10 ತಿಂಗಳ ರಜೆ ಹಾಕಿ B.Ed ಮಾಡಿದೆ. ಇದಕ್ಕೆ ಮುಖ್ಯವಾಗಿ ನನ್ನ ಪತ್ನಿ ಶ್ರೀಮತಿ ಮಹಾದೇವಿ ಹೆಗಡೆ, ಅವಳು ಶಿಕ್ಷಕಿ, ಅವಳು ಪ್ರೋತ್ಸಾಹ ಕೊಟ್ಟಳು. ನೀವು B.Ed ಮಾಡಿ ಪ್ರೌಢಶಾಲಾ ಶಿಕ್ಷಕರಾಗಿ ನಿಮಗೆ ಹೆಚ್ಚು ಇನ್ನೂ ಅವಕಾಶಗಳು ದೊರೆಯುತ್ತೆ ಅಂತ. ವರ್ಷ 97ರಲ್ಲಿ ಆ ವ್ಯಾಸಂಗವನ್ನು ನಾನು ಪೂರ್ಣಗೊಳಿಸಿದ ಮರು ವರ್ಷವೇ ನನ್ನನ್ನು ಪ್ರೌಢಶಾಲಾ ಶಿಕ್ಷಕನಾಗಿ ನಾನು ನೇರ ನೇಮಕಾತಿಯಾದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗದ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸೇರಿಕೊಂಡೆ. ಆಮೇಲೆ ಅಲ್ಲಿಂದ ಖಾನಾಪುರಕ್ಕೆ ಶಿಕ್ಷಣ ಸಂಯೋಜಕ ಅಂತ BO ಆಫೀಸ್ಗೆ ಬಂದೆ. ತದನಂತರ ಸರ್ಕಾರಿ ಪ್ರೌಢಶಾಲೆ ಕಾಡಶೆಟ್ಟಿಹಳ್ಳಿ, ಇಲ್ಲಿ ಸುಮಾರು 10 ವರ್ಷಗಳ ಸೇವೆಯನ್ನು ಅಲ್ಲಿ ಸಲ್ಲಿಸಿದೆ. ಮತ್ತೆ ಪುನಃ ಮಳಗಿಯ ಹೈಸ್ಕೂಲಿಗೆ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಬಂದೆ. ಬಹುಶಃ ಮಳಗಿಯೇ ಬಂದ ನಂತರದಲ್ಲಿ ಮಾರಿಕಾಂಬಕ್ಕೆ ಬಂದೆ. ಒಂದು ಸುದೀರ್ಘವಾದ ಪಯಣದಲ್ಲಿ ಎಲ್ಲ ಸಿಕ್ಕಂಥ ಶಾಲೆಗಳೆಲ್ಲವೂ ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಳ್ಳೆಯ ವಾತಾವರಣ ನನಗೆ ಸಿಕ್ತು. ಇದು ನನಗೆ ಖುಷಿ ಕೊಟ್ಟಿದೆ. ಸರ್, ಇನ್ನು ಥಿಯೇಟರಿಂಗ್ ಕೂಡ ಮಾಡಿದ್ರೆ, ಡಿಪ್ಲೊಮಾ ಇನ್ ಥಿಯೇಟರ್, ಅದು ಯಾವಾಗ ಮಾಡಿದ್ರಿ ಅಂತ ತಿಳ್ಕೊಬಹುದು? ನಾನು ನನ್ನ ಮಿತ್ರ ಡಾಕ್ಟರ್ ಶ್ರೀಪಾದ್ ಭಟ್ ಅಂತ, ಆಮೇಲೆ ಡಾಕ್ಟರ್ ವಿಠಲ್ ಭಂಡಾರಿ ಅವರು ಹಂಪಿ ವಿಶ್ವವಿದ್ಯಾಲಯದಿಂದ ಒಂದು ರಂಗ ಡಿಪ್ಲೊಮಾ ಪದವಿಯ ಕೋರ್ಸನ್ನು ಇಲ್ಲಿಯ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕೇಂದ್ರವಾಗಿ, ಅಧ್ಯಯನ ಕೇಂದ್ರವಾಗಿ ಸಿದ್ದಾಪುರದಲ್ಲಿ ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ರಂಗಾಸಕ್ತ ನಮ್ಮೆಲ್ಲ ಮಿತ್ರರು ಸೇರಿ ನಾವು ರಂಗಭೂಮಿ ಡಿಪ್ಲೊಮಾ ಮಾಡಿದ್ವಿ. ನನಗೆ ರಂಗಗುರು ಡಾಕ್ಟರ್ ಶ್ರೀಪಾದ್ ಭಟ್ ಅವ್ರ ಮುಖಾಂತರ ಡಿಪ್ಲೊಮಾ ಆಯಿತು. ಮುಖ್ಯವಾಗಿ ನಾನು ಯಾಕೆ ಡಿಪ್ಲೊಮಾ ಮಾಡಿದೆ ಅಂತಂದರೆ, ಮಕ್ಕಳ ರಂಗಭೂಮಿಗೆ ಕಳೆದ 25 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವನ್ ಮಳಗಿ ಇರ್ಬೋದು, ಕಾಡಶೆಟ್ಟಿಹಳ್ಳಿ ಇರ್ಬೋದು, ಅಲ್ಲೆಲ್ಲ ಥಿಯೇಟರ್ ವರ್ಕ್ಗಳನ್ನು ಮಾಡ್ತೇನೆ. ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನು ನೀವು ಹೇಳಿದ್ರಿ ಶ್ರೀಪಾದ್ ಭಟ್ ನಿಮ್ಮ ಸರ್, ಇನ್ನು ನಿಮ್ಮ ಶಿಕ್ಷಕರನ್ನ ನೆನ್ಪಿಟ್ಕೊಂಡಿದ್ದೀರಾ, ಯಾರು ಪ್ರೋತ್ಸಾಹಿಸಿದ್ರ? ಖಂಡಿತ. ಸರ್, ಇನ್ನು ನೀವು ಶಿಕ್ಷಕರಾಗಿ ಈಗ ನಿಮ್ಮ ಎಷ್ಟೋ ಸ್ಟೂಡೆಂಟ್ಸ್ ಬೆಸ್ಟ್ ಟೀಚರ್ ಆಗಿ ನಿಮ್ಮನ್ನ ತಗೊಂಡಿರೋದಕ್ಕೆ ನನಗೆ ನಿಮ್ಮ ಹೆಸರು ಬಂತು. ನಿಮ್ಗೆ ಏನಾದ್ರು ಹೈಸ್ಕೂಲ್ ಅಥವಾ ಏನೊಂದು ಪ್ರೈಮರಿ ಒಳಗೆ ಬೆಸ್ಟ್ ಟೀಚರ್ ಅಂತ ಇದ್ರ? ಅವ್ರ ನೆನ್ಪು? ಖಂಡಿತ. ನನ್ನ ಜೀವನದಲ್ಲಿ ನಾನೊಬ್ಬ ಶಿಕ್ಷಕ ಆಗಬೇಕು ಅನ್ನುವ ನನ್ನಲ್ಲಿ ಕನಸನ್ನು ಬಿತ್ತಿದವರು ನನ್ನ ಚಿಕ್ಕಪ್ಪ ಶ್ರೀಪಾದ್ ಟಿ ಭಾಗವತ್ ಅಂತ ಪ್ರಾಥಮಿಕ ಶಾಲೆ ಹಂದಿಗೋಣ. ನನ್ನ ಊರಿನಲ್ಲೇ ನಮ್ಮ ಚಿಕ್ಕಪ್ಪ ಅವರು ಶಿಕ್ಷಕರಾಗಿದ್ದರು. ಅವರು ಉತ್ತಮ ಚಿತ್ರ ಬಿಡಿಸ್ತಿದ್ರು, ಆಮೇಲೆ ನಾಟಕಗಳನ್ನು ಮಾಡಿಸ್ತಿದ್ರು, ಇಂಗ್ಲೀಷನ್ನು ಭಾಳ ಚೆಂದ ಕಲಿಸ್ತಿದ್ರು.
ನಮಗೆಲ್ಲ ಬೇಸಿಕ್ ಒಂದು ಜ್ಞಾನವನ್ನು ಕಟ್ಟಿಕೊಟ್ಟವರೇ ಅವರು. ಆಮೇಲೆ ಕೆ ಜಿ ಭಟ್ ಅಂತ ಶಿಕ್ಷಕರು ನಮ್ಮಿಂದ ನಾಟಕಗಳನ್ನು ಮಾಡಿಸಿದರು ಪ್ರಾಥಮಿಕ ಶಾಲೆಯಲ್ಲಿ. ನಮ್ಮ ಅಣ್ಣ ನಮಗೆ ಮುಖ್ಯವಾಗಿ ಥಿಯೇಟ್ರ್ ಮೇಲೆ ಒಳ್ಳೆಯ ಆಸಕ್ತಿಯನ್ನು ಮೂಡಿಸಿದ್ದು ನಮ್ಮ ಊರು ಹಂದಿಗೋಣ. ಅಲ್ಲಿ ಪ್ರತಿ ವರ್ಷ ನಾಟಕ ಮಾಡ್ತಿದ್ರು, ಅಲ್ಲೆಲ್ಲ ನಾವು ನಾಟಕದ ಪಾತ್ರ ಮಾಡ್ತಿದ್ವಿ. ನಮ್ಮ ಅಣ್ಣ ಒಬ್ಬ ಒಳ್ಳೆಯ ನಟ, ಅವನು ಜಿ ಪಿ ಭಾಗವತ್ ಅಂತ ನಿವೃತ್ತ ಮೆಡಿಕಲ್ ರೆಪ್ರೆಸೆಂಟೇಟಿವ್, ಈಗಲೂ ವರ್ಕ್ ಮಾಡ್ತಾ ಇದ್ದಾರೆ. ಬಹುಶಃ ನನ್ನ ಬದುಕಿಗೆ ಒಂದು ಹೊಸ ತಿರುವನ್ನು, ಈ ಒಂದು ದಿಸೆಯನ್ನು ಕೊಟ್ಟವನು ನಮ್ಮ ಅಣ್ಣ ಪ್ರಾರಂಭಿಕವಾಗಿ. ಈಗಲೂ ನಾನು ಗೌರವದಿಂದ ಸ್ಮರಿಸಿಕೊಳ್ತೇನೆ ಅದನ್ನು. ಅಂದ್ರೆ ಒಂದು ಸಹಕಾರ ಇದೆ. ನಿನ್ನೆ ಅಷ್ಟೇ ಗುರು ಪೂರ್ಣಿಮೆ ಆಗಿತ್ತು, ಗುರುಗಳನ್ನ ಒಂದ್ಸೋಂಥ ದಿನ. ಸೊ ಇವತ್ತು ನೀವು ಗುರುಗಳನ್ನೆಲ್ಲ ನೆನ್ಪು ಮಾಡ್ಕೊಂಡಿದ್ರೆ, ಆದ್ರೆ ಇನ್ನು ಎಷ್ಟೋ ಜನ ಈಗಿನ ವಿದ್ಯಾರ್ಥಿಗಳು ಇರ್ತಾರೆ, ಅಯ್ಯೋ ಏನಕ್ಕಾದ್ರೂ ಕಲಿಸ್ತಾರೇನೋ ಅಂತ. ಬಟ್ ಈ ಒಂದು ಹಂತಕ್ಕೆ ಗೊತ್ತಾಗ್ತದೆ ನಮ್ಗೆ ಯಾರು ಮಾರ್ಗದರ್ಶನ ಕೊಟ್ಟಿದ್ರು ಅಂತ ಹೇಳಿ. ಸೊ ಇನ್ನು ಸರಿಸುಮಾರು ಎಷ್ಟು ನಾಟಕಗಳನ್ನ ಬರೆದಿರ್ಬೋದು ನೀವು? ನಾನು ಮುಖ್ಯವಾಗಿ ನನ್ನ ಶಾಲಾ ವಿದ್ಯಾರ್ಥಿಗಳನ್ನೇ ಕೇಂದ್ರವಾಗಿಸಿಕೊಂಡು ನಾನು ನಾಟಕಗಳನ್ನು ಮಾಡಿದ್ದೇನೆ. ಅದು ವಿಜ್ಞಾನ ನಾಟಕದ ಸ್ಪರ್ಧೆಗಳು, ಆಮೇಲೆ ಪ್ರತಿಭಾ ಕಾರಂಜಿಗಾಗಿ ನಾಟಕಗಳು. ಪ್ರತಿಭಾ ಕಾರಂಜಿಗಾಗಿ ಟೆಕ್ಸ್ಟ್ ಬುಕ್ಕಿನ ನಾಟಕಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ತಿದ್ದೆ. ಆ ಕಾರಣದಿಂದ ಮಕ್ಕಳಿಗೆ ತಮ್ಮ ಟೆಕ್ಸ್ಟಲ್ಲಿ ಇರುವುದೇ ನಾಟಕ ಆಗಿರೋದಕ್ಕೆ ಹೆಚ್ಚು ಆಪ್ತವಾಗಿ ಅವರು ಅಭಿನಯಿಸಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಕಾಡಸಿಟ್ಟಿಹಳ್ಳಿ ರಾಜ್ಯ ಮಟ್ಟದಲ್ಲಿ ನಮಗೆ ಶಿವಮೊಗ್ಗ ಪ್ರತಿಭಾ ಕಾರಂಜಿಯಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಬಂತು. ಆಮೇಲೆ ಅಲ್ಲಿಯ ವಿದ್ಯಾರ್ಥಿಗಳಿಗೂ ಅತ್ಯುತ್ತಮ ನಾಟಕ ಇಡೀ ತಂಡಕ್ಕೆ ದೊರೆತು ನಾನು ಗಾಂಧಿ ಆಗ್ತೇನೆ ಅನ್ನೋ ನಾಟಕ, ಅದನ್ನು ಬರೆದವರು ಡಾಕ್ಟರ್ ಆರ್ ವಿ ಭಂಡಾರಿ ಅವರ ನಾಟಕ ಆಗಿತ್ತು. ಆಮೇಲೆ ನಾನು ಮಳಗಿಗೆ ಬಂದ ನಂತರ ಅಲ್ಲಿ ಕವ್ವಾಲಿ ಅನ್ನೋ ಕಾಡಸಿಟ್ಟಿಹಳ್ಳಿ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿತ್ತು. ತದನಂತರ ಮಳಗಿ ಬಂದ ನಂತರ ಮಳಗಿಯಲ್ಲಿ ನಮ್ಮ ಮಳಗಿ ಗ್ರಾಮದ ಜನ ಮತ್ತು ಗುರುಬಳಗ ನಾವು ಸ್ಮರಿಸ್ಕೊಳ್ಬೇಕು. ನಮ್ಮ ಎಲ್ಲ ಶಿಕ್ಷಕ ಬಳಗ, ಕಾಮತ್ ಸರ್ ಅಂತ ಇದ್ದರು, ಕುಲಕರ್ಣಿ ಸರ್ ಅಂತ, ಆಮೇಲೆ ಸದಾಶಿವ್ ಚಲವಾದಿ ಅಂತ, ಇವರೆಲ್ಲ ಸೇರಿ ರಾಮಚಂದ್ರ ಚಿತ್ರಗಾರ ಅಂತ ಶಿಕ್ಷಕರು, ಇವರೆಲ್ಲರೂ ಸೇರಿ ನಾವು ಟೀಮ್ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಮಕ್ಕಳಿಗಾಗಿ ಉಚಿತ ಶಿಬಿರಗಳನ್ನು ಮಾಡ್ತಿದ್ವಿ, ಬೇಸಿಗೆ ಶಿಬಿರ ಮಕ್ಕಳಿಗೆ. ಅಲ್ಲಿ ಒಂದು ನಾಟಕ ಮಾಡಿಸ್ತಿದ್ವಿ. ಆಮೇಲೆ ಆನಂದ್ ವಾಡೇಳ್ ಅಂತ ದೈಹಿಕ ಶಿಕ್ಷಕರು ಕಾಡಸಿಟ್ಟಿಹಳ್ಳಿಯವರು, ಅವರು ದೂರದ ಅಲ್ಲಿಂದ ಇಲ್ಲಿ ಬಂದು ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಮಳಗಿಯಲ್ಲಿ ವರ್ಕ್ ಮಾಡ್ತಿದ್ರು ಈ ರಜಾ ಶಿಬಿರದಲ್ಲಿ. ಅಲ್ಲಿ ರೆಕ್ಕೆ ಕಟ್ಟುವೀರ ಅನ್ನುವಂಥದ್ದು, ಇದು ಅಣುಬಾಂಬಿನ ಪರಿಣಾಮದಿಂದ ಆಗುವಂಥ ದುಷ್ಪರಿಣಾಮಗಳ ಕುರಿತಾದ ಚಿತ್ರಣದ ನಾಟಕ. ಆಮೇಲೆ ಮಧ್ಯಮ ವೇಗ ಭಾಸಕವಿಯ ನಾಟಕ. ಬಹುಶಃ ಸುಮಾರು 52 ಮಕ್ಕಳ ನಾಟಕಗಳನ್ನು ಪ್ರತಿ ವರ್ಷ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ನಾನು ಮಾಡಿದ್ದು. ವಿಶೇಷವಾಗಿ ನನಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಮಾರಿಕಾಂಬದಲ್ಲಿ ಬಂದಾಗ ನಮ್ಮ ಒಂದು ಲಸಿಕೆಯ ಕತೆ ಅಂತ ನಾಟಕ ಸ್ಕ್ರಿಪ್ಟ್ ನಾನೇ ಬರೆದಿದ್ದೆ. ಆ ನಾಟಕ ರಾಷ್ಟ್ರ ಮಟ್ಟದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ತಂದುಕೊಡ್ತು 22-23ನೇ ಸಾಲಿನಲ್ಲಿ. ಬಹುಶಃ ಅಲ್ಲಿ 8 ವಿದ್ಯಾರ್ಥಿಗಳ ಟೀಮು 29 ಪಾತ್ರಗಳನ್ನು ನಿರ್ವಹಣೆ ಮಾಡ್ತಿತ್ತು. ಅವರೇ ಮ್ಯೂಸಿಕ್ಕು, ಅವರದೇ ಲೈಟ್ಸು, ಅದು ನಾಟಕದ ನಿಯಮವೇ ಹಾಗೆ. ಆ 8 ಜನರ ತಂಡ ನನ್ನನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಹಾಯ ಮಾಡಿತು. ಬಹುಶಃ ಮಾರಿಕಾಂಬೆಗೆ ಮತ್ತು ಅಲ್ಲಿಯ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ, ಮತ್ತು ಅಲ್ಲಿ ನಮ್ಮ ಆವಾಗ ಆರ್ ವಿ ನಾಯ್ಕ್ ಅಂತ HM ಇದ್ದರು, ನಾಗರಾಜ್ ಸಿ ನಾಯ್ಕ್, ಈಗ ನಮ್ಮ ಸಿರ್ಸಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತುಂಬ ಪ್ರೋತ್ಸಾಹ ಕೊಟ್ಟರು. ಅವರ ಸಹಾಯ ಜೊತೆಗೆ ನಾವೊಂದು ಸ್ಮರಿಸಬೇಕು. ರಾಘವೇಂದ್ರ ಬೆಟ್ಕೊಪ್ಪ ಅಂತ ಪತ್ರಿಕಾ ವರದಿಗಾರರು, ಶ್ರೇಷ್ಠ ಅಂದರೆ ಒಳ್ಳೆಯ ಪತ್ರಿಕಾ ಮಾಧ್ಯಮದಲ್ಲಿ ಗುರುತಿಸಿಕೊಂಡಂಥವರು, ನಮ್ಮ ಇಡೀ ನಾಟಕದ ಟೀಮಿಗೆ ಆರ್ಥಿಕವಾದಂಥ ನೆರವನ್ನು ವಿವಿಧ ದಾನಿಗಳಿಂದ ತಂದುಕೊಟ್ಟು 1.5 ಲಕ್ಷ ರೂಪಾಯಿ ಮಟೀರಿಯಲ್ಗಳನ್ನು, ರಂಗಭೂಮಿ ಮಟೀರಿಯಲ್ಗಳನ್ನು ತಂದುಕೊಟ್ಟವರು ರಾಘವೇಂದ್ರ ಬೆಟ್ಕೊಪ್ಪ ಅವರು. ತುಂಬ ಪ್ರೀತಿಯಿಂದ ನಾವು ಅವರನ್ನು ಸ್ಮರಿಸಬೇಕು. ಈ ಸಂದರ್ಭದಲ್ಲಿ TSS ಇರ್ಬೋದು, ಆಮೇಲೆ KDCC ಬ್ಯಾಂಕ್ ಇರ್ಬೋದು, ಇವರೆಲ್ಲರೂ ನಮಗೆ ಆರ್ಥಿಕ ಸಹಾಯ ಮಾಡಿದಾಗ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ಆರ್ಥಿಕವಾದ ನೆರವು ನಾಟಕಗಳಿಗಾಗಿ ಇಷ್ಟೆಲ್ಲ ಅಮೌಂಟ್ ಇರಲ್ಲ, ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ. ಆದರೆ ಒಂದು ಇಡೀ ನಾಟಕ ರಾಷ್ಟ್ರಮಟ್ಟದಲ್ಲಿ ಗೆಲ್ಲಬೇಕು ಮಾರಿಕಾಂಬದ್ದು ಅಂತ ಆದಾಗ ಅದಕ್ಕೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಂಡು ಹೋಗ್ಬೇಕು. ಈ ಖರ್ಚು ವೆಚ್ಚ ಅವರೆಲ್ಲ ಇದ್ದಿದ್ದಕ್ಕೆ ಸಾಧ್ಯ ಆಗಿದೆ. ಕೈ ಜೋಡಿಸಿದ್ದಕ್ಕೆ ಖಂಡಿತ ನಾವು ಅವರನ್ನೆಲ್ಲ ಸ್ಮರಿಸಬೇಕು. ನಮ್ಮ ಮಾರಿಕಾಂಬ ಇಡೀ ಶಿಕ್ಷಕ ಬಳಗ ನಮ್ಮ ಬೆನ್ನೆಲುಬಾಗಿ ನಿಂತಿತ್ತು. ಸರ್ ಹೋಗಿ ಬನ್ನಿ ಅಂತ. ನಮ್ಮ ಹುಡುಗರ ಟೀಮಿಗೆ ಅವರು 10th ಓದ್ತಾ ಇದ್ದಾರೆ, ಕೆಲವರು 10th ಮುಗಿಸಿ ಹೋದರು. ನಮ್ಮ ಹುಡುಗರ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವ ಕೆಲಸಗಳನ್ನು ಮಾಡಬೇಕು ಅವರು ರೆಡಿ ಇದ್ದರು. ರಾಷ್ಟ್ರ ಮಟ್ಟದವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಏನ್ ಸರ್, ಈ ಒಂದು ಟೀಮ್ ರೆಡಿ ಆಗ್ಬೇಕಂದ್ರೆ ಒಂದು ಹೆಡ್ ಇರ್ಲೇಬೇಕು, ಅದು ನೀವು. ಯಾಕಂದ್ರೆ ನೀವು ಒಂದು ಕರೆಕ್ಟ್ ಆಗಿ ಮಾಡಿಸ್ಕೊಡೋದಕ್ಕೆ ಅವ್ರೊಂದು ಶಾರ್ಪ್ ಆದ್ರು ಅಂತಾನೆ ಹೇಳ್ಬೋದು. ನೀವು ಆ 8 ಜನದ ಬಳಗ ಅಂತ ಹೇಳಿದ್ರಿ. ಸೊ ಅದನ್ನ ಲಾಸ್ಟ್ ಅಂತಿಮವಾಗಿ ನೀವು ಎಲ್ಲಿಗಂಟ ಹೋಗಿ ನಾಟಕ ಮಾಡಿ ಬಂದಿದ್ರಿ ಸರ್? ರಾಷ್ಟ್ರ ಮಟ್ಟದ ಸ್ಪರ್ಧೆ ಬೆಂಗಳೂರಿನಲ್ಲಿ. ನಮ್ಮ ದೈವ, ನಾವು ಒಂದು ಟೆಂಪೋ ಸಾಮಗ್ರಿಗಳೇ ಇತ್ತು ನಾಟಕದ್ದು. ಅಷ್ಟು ಜನ ಹುಡುಗರು ಮತ್ತು ಆ ನಾಟಕದ ಸಾಮಗ್ರಿ ತಗೊಂಡೋಗ್ಬೇಕು. ಮತ್ತು ಮುಖ್ಯವಾಗಿ ವಿಜ್ಞಾನ ಶಿಕ್ಷಕಿ ಜಯಲಕ್ಷ್ಮಿ ಗುನ್ಗ ಅಂತ. ಇಡೀ ಬಹುತೇಕ 8 ಜನರಲ್ಲಿ 7 ಜನ ಹೆಣ್ಮಕ್ಳೇ ಇದ್ರು. ಅವರೇ ಗಂಡು ಪಾತ್ರಗಳನ್ನು ಮಾಡ್ತಾಯಿದ್ರು. ನಾನು ಸ್ಮರಿಸಬೇಕು, ಮೊನ್ನೆ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿದ್ಲು ತುಳಸಿ ಹೆಗಡೆ ಅವಳು, ಮಾನ್ಯ ಹೆಗಡೆ, ಸ್ಪಂದನ ಭಟ್, ಇಡೀ ಟೀಮ್ ಇದೆಯಲ್ಲ ಅವರೆಲ್ಲ ತುಂಬ ಅದ್ಭುತವಾದ ಹಾಡುಗಾರರು. ಜೊತೆಗೆ ನಮ್ಮ ಇಡೀ ನಾಟಕದ ಹಾಡುಗಳನ್ನು ಅವರೇ ಕಂಪೋಸ್ ಮಾಡಿದ್ರು ಮತ್ತು ವಿಶೇಷವಾಗಿ ಅದನ್ನು ಹಾಡಿದವರು ಅವರೇ. ಇದಕ್ಕೆ ವಿಶ್ವನಾಥ್ ಹಿರೇಮಠ್ ಸಂಗೀತ ಕೊಟ್ಟಿದ್ದರು. ನಾಟಕ ನಾನು ಡೈರೆಕ್ಟ್ ಮಾಡಿದ್ದೆ. ಆದರೆ ಇಡೀ ಮಕ್ಕಳ ಟೀಮ್ ಆಗಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡೋದಿದೆ. ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಾಟಕ ಇದೆ, ಒಂದು ಲಸಿಕೆ ಕತೆ. ಅದು ಶಾಲೆಯ ಟ್ರಯಲನ್ನು ಅಲ್ಲಿ ಹಾಕಿದ್ವಿ.
ಅದು ಇಷ್ಟು ಖುಷಿ ಕೊಡ್ತು ಅಲ್ಲಿಯ ನಿರ್ಣಾಯಕರಿಗೂ. ಮಾರಿಕಾಂಬಾ ಪ್ರೌಢಶಾಲೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಕಾರಣ ಆಯಿತು ಈ ಮಕ್ಕಳ ಕಾರಣದಿಂದ. ಮಕ್ಕಳಿದ್ರೆ ಶಿಕ್ಷಕರು, ಆ ಮಕ್ಕಳೇ ನಮ್ಮ ಬದುಕು ಅಂತ, ನಮ್ಮ ದೇಶವೂ ಅದೇ, ಮಕ್ಕಳೇ ನಮಗೆ ಬದುಕು. ಬಹುಶಃ ಆ ಮಕ್ಕಳ ಸಾಧನೆ ಅದು. ನಾನು ನೆಪ ಮಾತ್ರ, ನಾನು ರೂಟರ್, ದಾರಿ ತೋರಿಸೋನು ಅಷ್ಟೇ. ಇದೆ ಸರ್, ಶಿಕ್ಷಕ ಅಂದ್ರೆ ಇದೆ, ದಾರಿ ತೋರಿಸೋರು, ಗುರುದರ್ಶನ ಕೊಡೋರು ಅಂತಾನೆ ಹೇಳ್ಬೋದು. ನಿಮ್ಮನ್ನ ಪಡೆದಿರೋರು ಅವರೇ ಶ್ರೇಷ್ಠರು ಅಂತಾನೆ ಹೇಳ್ಬೋದು. ಜೊತೆಗೆ ಆ ಒಂದು ಪ್ರೈಸ್ ತಗೋಬೇಕಾದ್ರೆ ನಿಮ್ಮ ಮೊಮೆಂಟ್ ಹೆಂಗಿತ್ತು ಸರ್? ಆ ಒಂದು ಪ್ರೈಸ್ ನೀವು ಆ ಒಂದು ಅವಾರ್ಡ್ನ ತಗೋಬೇಕಾದ್ರೆ ಸರ್ ತೋರಿಸ್ಬೋದು ಆ ಅವಾರ್ಡ್ನ? ಖಂಡಿತ ಅದನ್ನ ಎದುರುಗಡೆ ತೋರಿಸಿನೇ ನಮ್ಮ ಜನಗಳ ಮುಂದೆ ಮಾತಾಡಬೇಡಿ. ಇದು ರಾಷ್ಟ್ರಮಟ್ಟದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಾಗಿ ನಮಗೆ ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಅವರು ಅವತ್ತು ಗೆಸ್ಟ್ ಆಗಿದ್ದರು. ಅವರೇ ಅದರ ವಿತರಣೆ ಮಾಡಿದ್ರು. ಆಮೇಲೆ ಅರುಂಧತಿ ಶಂಕರ್ ನಾಗ್ ಅವರು ನಿರ್ಣಾಯಕರ ಇದರಲ್ಲಿ ಗೆಸ್ಟ್ ಆಗಿಯೂ ಬಂದಿದ್ದರು. ರಾಷ್ಟ್ರಮಟ್ಟದಿಂದ ಒಂದು 6-7 ಜನ ಅತ್ಯುತ್ತಮ ರಂಗ ನಿರ್ದೇಶಕರು ಅವತ್ತು ಜಡ್ಜ್ ಆಗಿ ಕೂತಿದ್ದರು. ಸಂಗೀತ, ಅಭಿನಯ, ಪರಿಕರ ಬಳಕೆ, ಇಡೀ ಥಿಯೇಟರ್ ಡಿಸೈನು, ನಮ್ಮ ವಿದ್ಯಾರ್ಥಿಗಳ ಲೈಟಿಂಗು ಎಲ್ಲದ ಆಧಾರದ ಮೇಲೆ ನಮ್ಮ ನಾಟಕ ಗೆಲ್ತು. ಇದಕ್ಕೆ ಮುಖ್ಯವಾಗಿ ಅನ್ನಲ್ಲ ಮಾರಿಕಾಂಬೆಯ ಕೃಪೆ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಎಫರ್ಟ್. ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ನಾವೆಲ್ಲರೂ ಶಿಕ್ಷಕರು, ಕೇವಲ ಮಾರ್ಗದರ್ಶಕರು. ಆದರೆ ಅದಕ್ಕೊಂದು ಚಿತ್ರಣವನ್ನು ಕೊಟ್ಟಾಗ ಮಕ್ಕಳು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ನನ್ನ ಬದುಕಿನ ಸಾರ್ಥಕತೆ ಈ ಕ್ಷಣ ಇದು. ರಾಷ್ಟ್ರಮಟ್ಟದಲ್ಲಿ ನಾನು ಆ ಪ್ರಶಸ್ತಿಯನ್ನು, ರಾಷ್ಟ್ರಮಟ್ಟದ ಉತ್ತಮ ನಿರ್ದೇಶಕ ಪ್ರಶಸ್ತಿ, ರಾಜ್ಯ ಮಟ್ಟದ ಉತ್ತಮ ನಿರ್ದೇಶಕ ತಗೊಂಡಿದ್ದೆ. ಆದರೆ ರಾಷ್ಟ್ರಮಟ್ಟದಲ್ಲಿ ನಾನೊಬ್ಬ ಕನ್ನಡ ಭಾಷಾ ಶಿಕ್ಷಕ, ವಿಜ್ಞಾನ ನಾಟಕದ ನಿರ್ದೇಶಕ ಅಂತ ತಗೊಳ್ಳೋದಿದೆಯಲ್ಲ, ಇದು ನನಗೆ ಹೆಚ್ಚು ಖುಷಿಯನ್ನು ಕೊಡುತ್ತದೆ. ಯಾಕಂದ್ರೆ ವಿಜ್ಞಾನನೇ ಬೇರೆ, ಕನ್ನಡನೇ ಬೇರೆ. ಹೌದು. ಅದ್ರೊಳಗೆ ತಗೊಳ್ಳೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು. ಅದ್ರೊಳಗೂ ಇವೆಲ್ಲ ಯಾವಾಗ್ಲೂ ಜೀವನಮಾನ ಇಡೀ ನೆನಪಿರುವಂತದ್ದು. ಅಲ್ಟಿಮೇಟ್ ನಾವ್ ಎಂಡ್ ಪಾಯಿಂಟ್ ವರ್ಗೂ ಇದು ನೆನಪೇ ಇದ್ದಿರ್ತದೆ. ಮತ್ತೆ ಅದನ್ನ ಬೇರೆ ಒಂದು ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಇರತ್ತೆ ಅಲ್ವಾ ಸರ್ ನಿಮ್ಮ ಹೆಸರು? ಅದೇ ಒಂದು ಖುಷಿ. ಮಾರಿಕಾಂಬಾ ಪ್ರೌಢಶಾಲೆ ಏನಿದೆ ಅದು ಒಂದು ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇರುತ್ತೆ ಸರ್. ಇನ್ನು ಈ ಕಲೆ ವೃತ್ತಿ ಬಿಟ್ಟು ಇನ್ನು ನಿಮ್ಮ ಶಿಕ್ಷಣ ವೃತ್ತಿಗೆ ಬಂದ್ರೆ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿದ್ದೀರಾ ಸರ್. ಆ ಒಂದು ಸನ್ನಿವೇಶ ಹೇಗಿತ್ತು ಸರ್? 2022 ನಾನು ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿದ್ದಾಗೆ ನಾನು ತಗೊಂಡಿದ್ದೆ 22ರಲ್ಲಿ. ಬಹುಶಃ ಮಾರಿಕಾಂಬಾ ಪ್ರೌಢಶಾಲೆ ನನಗೆ ಈ ಹಿಂದಿನ ಎಲ್ಲ ಸಾಧನೆಗಳಿಗೆ ಒಂದು ಬೆನ್ನೆಲುಬಾಗಿ ನೀರೇರದಂಥ ಪ್ರೌಢಶಾಲೆ. ನಾನು ಯಾವತ್ತೂ ಮರೆಯಲ್ಲ. 22ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ, 23ರಲ್ಲಿ ರಾಷ್ಟ್ರಮಟ್ಟ, 21ರಲ್ಲಿ ರಾಜ್ಯ ಅತ್ಯುತ್ತಮ ಶಿಕ್ಷಕ, 22ರಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, 23ರಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ. ಈ 3 ಪ್ರಶಸ್ತಿಗಳು ಸಾಲಾಗಿ ಪ್ರತಿ ವರ್ಷ ಬಂದಿದ್ದು ನಂಗೆ ಮಾರಿಕಾಂಬಾದಲ್ಲಿ. ಆವಾಗ ನಾಗರಾಜ್ ಸಿ ನಾಯ್ಕರ ನಮ್ಮ ಮುಖ್ಯ ಗುರುಗಳಾಗಿದ್ದರು. 21ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಆವಾಗ ಮುಖ್ಯಮಂತ್ರಿಗಳು ಶ್ರೀ SR ನಮ್ಮ ಬೊಮ್ಮಾಯಿ ಅವರು ಆವಾಗ ಆ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ನಾನು ತಗೊಂಡೆ, ಬ್ಲ್ಯಾಂಕೆಟ್ ಹಾಲ್ನಲ್ಲಿ. ತುಂಬ ಮರೆಯಲಾಗದ ಕ್ಷಣ. ತದನಂತರ ಮಾರನೇ ವರ್ಷ ನಮಗೆ ರಾಷ್ಟ್ರಮಟ್ಟದ ನಾಟಕ ನಿರ್ದೇಶಕ ಬಂತು. ಆಮೇಲೆ 23ರಲ್ಲಿ ನನಗೆ ರಾಷ್ಟ್ರಪತಿಗಳ ಬೆಳ್ಳಿ ಪದಕವನ್ನು ಪಡೆಯತಕ್ಕಂಥ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ದೆಹಲಿಯಲ್ಲಿ ಸ್ವೀಕರಿಸುವಂಥ ಮಾನ್ಯ ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಪಡೆಯುವಂಥ ಸೌಭಾಗ್ಯ ಸಿಕ್ತು. 3 ದಿನಗಳ ಕಾಲ ನಾವು ದೆಹಲಿಯಲ್ಲಿದ್ವಿ. ಅದು ಮರೆಯಲಾಗದ ಕ್ಷಣ. ಬಹುಶಃ ಇಡೀ ನನ್ನ ವೃತ್ತಿ ಜೀವನದ 33 ವರ್ಷಗಳ ಸೇವಾವಧಿಯ ಅತ್ಯಂತ ಖುಷಿ ಕೊಟ್ಟ ಕ್ಷಣ ಅದು, ಆ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ. ಸರ್, ಇನ್ನು ನೀವು ಯಾವಾಗಾದ್ರೂ ಗೆಸ್ ಮಾಡಿದ್ರೆ ಅಂದ್ರೆ ಈ ಒಂದು 3 ವರ್ಷದ ಹಿಂದೆ ಹೋಗೋಣ, ಯಾವತ್ತಾದ್ರೂ ಅನ್ಕೊಂಡಿದ್ರೆ ಈ ಥರ ಒಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಆಗಿರ್ಬೋದು, ಒಂದು ಬೆಸ್ಟ್ ನಾಟಕ ಏನೊಂದು ರೆಕಾರ್ಡ್ ಮಾಡುವಂತಹ ನಾಟಕದ ಪ್ರಶಸ್ತಿ ಸಿಗ್ಬೋದು ಅಂತ ಅನ್ಕೊಂಡಿದ್ರೆ ಸರ್? ಖಂಡಿತ. ನಾನು ಇದುವರೆಗೂ ನನ್ನ 33 ವರ್ಷದಲ್ಲಿ ಪ್ರಶಸ್ತಿಗಾಗಿ ನಾನು ಕೆಲಸ ಮಾಡಿಲ್ಲ. ನಾನು ಮಾಡಿದ್ದು ಕೇವಲ ಮಕ್ಕಳಿಗೆ ನಾನು ಒಬ್ಬ ಅಚ್ಚುಮೆಚ್ಚಿನ ಶಿಕ್ಷಕರಾಗಬೇಕು ಅನ್ನೋದು. ಡಾಕ್ಟರ್ ಗುರುರಾಜ್ ಕರ್ಜಿ ಅವರು ಒಂದು ಮಾತನ್ನು ನಾನು ಸ್ಮರಿಸಬೇಕು. ನಾನು ಅದನ್ನೇ ನನ್ನ ವೃತ್ತಿ ಬದುಕಿನಲ್ಲಿ ಮುಖ್ಯವಾಗಿ ಗುರಿಯಾಗಿ ಇಟ್ಕೊಂಡವನು. ಅವ್ರು ಹೇಳ್ತಾರೆ, ನೀನು ನಿನ್ನ ವೃತ್ತಿಯನ್ನು ಪ್ರೀತಿಸು, ನೀನು ನಿನ್ನ ಕಲಿಸುವ ವಿಷಯವನ್ನು ಪ್ರೀತಿಸು, ನೀನು ನಿನ್ನೆದುರಿಗಿರುವ ಮಕ್ಕಳನ್ನು ಕನಿಷ್ಠ ನಿನ್ನ ಮಕ್ಕಳಷ್ಟಾದರೂ ಪ್ರೀತಿಸು ಅಂತ. ಬಹುಶಃ ನನ್ನ ಕಲಿಕೆಯ ಅವಧಿಯಲ್ಲಿ, ಕಲಿಸುವ ಅವಧಿಯಲ್ಲಿ ನಾನು ಕಲಿತೇನೆ ಮತ್ತು ಕಲಿಸ್ತೇನೆ. ಶಿಕ್ಷಕ ನಿರಂತರ ವಿದ್ಯಾರ್ಥಿ. ಹಾಗಿದ್ದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಬಹುಶಃ ನಾನೇ ಸ್ವತಃ ಕಂಪ್ಯೂಟರ್ನ ನನ್ನದೇ ಆದ ಒಂದು ಬ್ಲಾಗ್ ಇದೆ. ಆಮೇಲೆ ನಂದು ಯೂಟ್ಯೂಬ್ ಚಾನಲ್ ಇದೆ. ಕರೋನಾ ಸಂದರ್ಭದಲ್ಲಿ ಸುಮಾರು 10 ಇಡೀ ಪಾಠ ನಾಟಕಗಳನ್ನು ಯೂಟ್ಯೂಬ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಇವೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ, ನಾನು ಬೇಸಿಕಾಗಿ ಕಂಪ್ಯೂಟರ್ ನಾಲೆಜ್ ಶಾಲೆಯಲ್ಲಿ ಹೋಗಿ ಕಲಿತವನಲ್ಲ. ಕಲಿಯುವ ಆಸಕ್ತಿ ಇದ್ದರೆ ನಾವೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸುಮಾರು 10 ಲಕ್ಷ ಜನ ನನ್ನ ಬ್ಲಾಗಿಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಅಂದರೆ ಇಷ್ಟೇ. ಅದನ್ನು ಕಮರ್ಷಿಯಲ್ ಆಗಿ ನಾನು ಇದನ್ನು ಬಳಕೆ ಮಾಡ್ಕೊಂಡಿಲ್ಲ. ಕೇವಲ ಇಡೀ ರಾಜ್ಯದ ಎಲ್ಲ ಶಿಕ್ಷಕರಿಗೆ ಅದನ್ನು ಸೋರ್ಸ್ಗಳನ್ನು ನೀಡಬೇಕು ಅನ್ನೋದು. ನುಡಿಗನ್ನಡಿ ಅನ್ನೋ ಬ್ಲಾಗ್ ಇದೆ, ನುಡಿಗನ್ನಡಿ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ಮಕ್ಕಳ ಪಾಠಗಳನ್ನು ಅದರಲ್ಲಿ ನಾನು ಹಂಚಿಕೊಳ್ತೇನೆ. ಆಮೇಲೆ ನಾನು ಲರ್ನಿಂಗ್ ಕ್ಲಾಸಿನ ಮುಖಾಂತರ ಪಾಠ ಬೋಧನೆ, ಕನ್ನಡವನ್ನು ಬೋಧಿಸುವಂಥ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೆ. ಸುಮಾರು 10 ವರ್ಷಗಳು ಮಳಿಗೆಯಿಂದ ನಾನು ಪ್ರಾರಂಭ ಮಾಡಿದ್ದೇನೆ.
ಮಾರಿಕಾಂಬದಲ್ಲಿ ಅಲ್ಲಿಯವರೆಗೂ ನಾನು ಇ ಲರ್ನಿಂಗ್ ಮುಖಾಂತರ ಪಾಠವನ್ನು ಕಲಿಸ್ತಿದ್ದೆ. ನನಗೆ ಬೇಕಾದಂಥ ಎಲ್ಲ PPTಗಳು ವಿಡಿಯೋಗಳನ್ನು ನಾನೇ ಸ್ವತಃ ತಯಾರು ಮಾಡ್ಕೊಳ್ತಿದ್ದೆ. ಮಕ್ಕಳ ಹತ್ರ ಕೇಳ್ತಿದ್ದೆ, ನಿಮಗೆ ಕಪ್ಪು ಹಲಗೆಯ ಮೇಲೆ ಕಲಿಸುವುದು ಇಷ್ಟನೋ ಅಥವಾ ಇ ಲರ್ನಿಂಗ್ ಮುಖಾಂತರ ಯೂಟ್ಯೂಬ್ನ ಪಾಠಗಳನ್ನು ತೋರಿಸಿ ನಿಮಗೆ ಕಲಿಸೋದು ಇಷ್ಟನೋ ಅಂದಾಗ ಅವರೆಲ್ಲ ಒಪ್ಕೊಂಡಿದ್ದು, ಪ್ರೀತಿಯಿಂದ ಒಪ್ಪಿಕೊಂಡಿದ್ದು ಒಂದೇ, ನಮಗೆ ಇ ಲರ್ನಿಂಗ್ಗೆ ಹೆಚ್ಚು ಖುಷಿ ಕೊಡುತ್ತೆ ಸರ್, ನೆನಪಿನಲ್ಲಿರುತ್ತೆ. ಚಿತ್ರ ಮತ್ತು ಆಡಿಯೋಗಳು ನೀಡುವಷ್ಟು ಪರಿಣಾಮವನ್ನು ಮಕ್ಕಳಿಗೆ ಇನ್ಯಾವುದೂ ನೀಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ವಿಷಯದಲ್ಲಿ ನಾನು 100% ಫಲಿತಾಂಶವನ್ನು ನನ್ನ ವಿಷಯದಲ್ಲಿ ಪಡೆಯಲಿಕ್ಕೆ ಕಾರಣ ಇದೆ. ಸುಮಾರು 15 ಜನ ಕನ್ನಡದಲ್ಲಿ 100ಕ್ಕೆ 125ಕ್ಕೆ 125 ತಗೊಂಡಿದ್ದಾರೆ. ಇದೇ ಮಾರಿಕಾಂಬಾ ಸ್ಕೂಲ್ನಲ್ಲಿ ನಾನು ಕಳೆದ ಸಲ 11 ಜನ ನಾನು ಬಿಟ್ಟು ಹೋಗುವಾಗ ಪ್ರಮೋಷನ್ ಆಯಿತು, ಬೇರೆ ಶಾಲೆಗೆ ಹೋದೆ, ಆವಾಗ 11 ಜನ ಪಡ್ಕೊಂಡಿದ್ದಾರೆ. ಬಹುಶಃ ನನ್ನ ಕ್ಲಾಸಿನ ಒಬ್ಬರೇ ಪಡ್ಕೊಂಡಿದ್ದು. ಟೋಟಲ್ ಓವರಾಲ್ ಆಗಿ ಇಡೀ ಶಾಲೆಯಲ್ಲಿ ಭಾಳ ಮಂದಿ ತೊಗೊಂಡಿದ್ದಾರೆ. ನಮ್ಮ ಕನ್ನಡ ಶಿಕ್ಷಕರ ಟೀಮ್ 7 ಜನರಿದ್ದಾರೆ. ಅವರೆಲ್ಲರ ವಿಷಯದಲ್ಲೂ ಅವರು ಕಲಿಸುವ ವರ್ಗದಲ್ಲೂ ತಗೊಂಡಿದ್ದಾರೆ ಕನ್ನಡ. ಅದನ್ನ ನೋಡಿದೆ, ಎಲ್ಲರೂ ಪಾಸ್ ಆಗಿದ್ರು. ಮತ್ತೆ ಕನ್ನಡದೊಳಗೆ ನಿಮ್ದು ಇನ್ನು ಒಂದು ಬಯೋಗ್ರಫಿ ನೋಡ್ಬೇಕಾದ್ರೆ ಅಷ್ಟು ಸಬ್ಜೆಕ್ಟ್ ಅಲ್ಲೇ ಕ್ಲಿಯರ್ ಆಗಿದ್ರೆ, ಉತ್ತೀರ್ಣರಾಗಿದ್ದಾರೆ. ಅದ್ರೊಳಗೆ 11 ಜನ 125 ತಗೊಂಡಿದ್ದಾರೆ. ಈ ಮೊನ್ನೆ 23-24ರಲ್ಲಿ ರಿಸಲ್ಟ್ ಅಲ್ಲಿ 22-23 15 ಜನ ತಗೊಂಡಿದ್ರು ಔಟ್ ಆಫ್ ಔಟ್. ಹೌದು, ಅದು ಒಂದೇ ಕ್ಲಾಸಿನ ವಿದ್ಯಾರ್ಥಿಗಳು. ಸರ್, ಇನ್ನು ನೀವು ವಿದ್ಯಾರ್ಥಿ ಬಗ್ಗೆ ಇಷ್ಟು ಹೇಳ್ತಾ ಇದ್ರೆ, ನಿಮ್ಗೆ ಏನಾದ್ರು ಒಂದು 10 ವರ್ಷದ ಹಿಂದಿಂದು, ಒಂದು 10 ವರ್ಷದ ಹಿಂದೆ ಹೋಗೋಣ, ಬೆಸ್ಟ್ ಸ್ಟೂಡೆಂಟ್ ಇಲ್ಲಿವರೆಗೂ ನಿಮ್ಗೆ ನೆನಪಿರುವಂಥವ್ರು ಯಾರು ಇದ್ದಾರಾ ಸರ್? ಖಂಡಿತ. ನನ್ನ ಬದುಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಮೆಚ್ಚಿಕೊಳ್ತೇನೆ. ವಿಶೇಷವಾಗಿ ಹಿಂದಿನ ಬೆಂಚ್ನಲ್ಲಿ ಕೂತ್ಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರನ್ನು ನಾನು ಹೆಚ್ಚು ಪ್ರೀತಿ ಮಾಡ್ತೇನೆ. ಬಹುಶಃ ಅವರೇ ನನ್ನನ್ನು ಹೆಚ್ಚು ಆಪ್ತವಾಗಿ ಎಲ್ಲ ಕಡೆ ಮಾತನಾಡಿಸುವರು. ಬುದ್ಧಿವಂತ ವಿದ್ಯಾರ್ಥಿಗಳು ಮಾತನಾಡಿಸೋದಿಲ್ಲ ಅಂತಲ್ಲ, ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಅವರ ಸ್ವಪ್ರತಿಭೆಯಿಂದ ತಮ್ಮ ಎಫರ್ಟನ್ನು ಹಾಕಿರ್ತಾರೆ. ಆದರೆ ಏನೂ ಬರದ ಕೊನೆಯ ಬೆಂಚಿನಲ್ಲಿ ಕುಳಿತ ವಿದ್ಯಾರ್ಥಿ 10 ಮಾರ್ಕ್ಸ್ ತಗೊಳ್ಳುವನು 45, 50, 60 ಕನ್ನಡಕ್ಕೆ ತಗೊಂಡಾಗ ಅವನ ಮುಖದಲ್ಲಿ ಕಾಣುವ ಆನಂದ ಇದೆಯಲ್ಲ, ಆ ಆನಂದವೇ ಒಬ್ಬ ಶಿಕ್ಷಕನಿಗೆ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚು ಖುಷಿ ಕೊಡುವಂಥದ್ದು. ಅವ್ರು ಎಲ್ಲಿ ಕಂಡರೂ ಮಾತಾಡಿಸ್ತಾರೆ. ನಾನು ಬಿಟ್ಟು ಹೋಗುವಾಗ ಎಲ್ಲ ಆ ಶಾಲೆಗಳಲ್ಲಿ ಅವ್ರು ಕಣ್ಣೀರು ಸುರಿಸಿದವರು ಹೆಚ್ಚು ಆ ವಿದ್ಯಾರ್ಥಿಗಳು. ಆಮೇಲೆ ಇಲ್ಲಿ ಮಾರಿಕಾಂಬಾದ ಮಟ್ಟಿಗಂತೂ ಇಲ್ಲಿ ಅದ್ಭುತವಾದ ಬ್ಯಾಚ್ಗಳು ಸಿಗ್ತವೆ. ಸಂಸ್ಕೃತ ಬ್ಯಾಚಿನ ವಿದ್ಯಾರ್ಥಿಗಳ ನನ್ನ ಸಂಪರ್ಕಕ್ಕೆ ಇದ್ದರು. ಅವರೆಲ್ಲರೂ ತುಂಬ ಆತ್ಮೀಯವಾಗಿ ಈಗಲೂ ಹಚ್ಕೊಳ್ತಾರೆ, ಸರ್ ಬನ್ನಿ ಸರ್ ಒಂದು ಪಾಠ ಮಾಡಿ. ನಾನು ಆ್ಯಕ್ಚುಲಿ ಕನ್ನಡದಲ್ಲಿ ಹಳಗನ್ನಡವನ್ನು ತುಂಬ ಪ್ರೀತಿಸ್ತೇನೆ. ಹಳಗನ್ನಡದ ಪಾಠಗಳನ್ನು ಮಕ್ಕಳಿಗೆ ಇ ಲರ್ನಿಂಗ್ ಮುಖಾಂತರ ತಲುಪಿಸುವಂಥದ್ದು. ನಾನು ಗಮಕವನ್ನು ಕಲ್ತಿದ್ದೇನೆ, ಗಮಕ ಗಾಯನ, ಸ್ವಲ್ಪ ಮಟ್ಟಿಗೆ ಯಕ್ಷಗಾನ ಇದೆ, ಚಿತ್ರ ಬಿಡಿಸ್ತೇನೆ, ಹಾಡನ್ನು ಹೇಳ್ತೇನೆ. ಅದು ಶಿಕ್ಷಕನಿಗೆ ಇವೆಲ್ಲ ಇದ್ದಾಗ ಮಾತ್ರ ನಾನು ಮಕ್ಕಳ ಜೊತೆಗೆ ಹೆಚ್ಚು ಹತ್ತಿರವಾಗಿ ಆಪ್ತವಾಗಲಿಕ್ಕೆ ಸಾಧ್ಯ. ಪೇಪರ್ ಕ್ರಾಫ್ಟ್ ಮಾಡ್ತೇನೆ, ಆಮೇಲೆ ಭಾಷಣ, ಆಮೇಲೆ ಚರ್ಚಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದವರೆಗೆ ನಾನು ಭಾಗವಹಿಸಿದ್ದೇನೆ, ಅವಾರ್ಡು ಆಗಿದೆ. ನಾವೊಬ್ಬ ಕನ್ನಡ ಶಿಕ್ಷಕ ಇದಿರೋ ಅವಕಾಶವನ್ನು ನಾವು ಬಳಸ್ಕೊಳ್ಬೋದು. ಬಹುಶಃ ಈ ಎಲ್ಲ ಕೆಲಸಗಳು ಏನಿದೆಯೋ ಅದು ನನ್ನನ್ನು ರಾಷ್ಟ್ರ ಮಟ್ಟದವರೆಗೆ ತಲುಪಿಸಿದೆ. ಹಾಗಾಗಿ ನನ್ನ ವೃತ್ತಿ ಬದುಕು ನನಗೆ ತೃಪ್ತಿ ಕೊಟ್ಟಿದೆ. ಈಗ ಸದ್ಯ ಹಾಲಿ ನಾನು ನಮ್ಮ ಶಿರಸಿಯ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಉಪನ್ಯಾಸಕನಾಗಿ ಈ ತಿಂಗಳ ಮೊನ್ನೆ ಜಾಯ್ನ್ ಆಗಿದ್ದೀನಿ. ಬಹುಶಃ ನನಗೆ ಈಗ ಶಿಕ್ಷಕರೊಂದಿಗೆ ಬೆರೆಯುವಂಥ ದೊಡ್ಡ ಅವಕಾಶ ಮಿಸ್ ಮಾಡ್ಕೊಳ್ಳಲ್ಲ ಅದನ್ನು. ಇನ್ನು ಈಗ ಈಗ ಮಾರಿಕಾಂಬನ ಒಂದು ಕೊನೆ ಮೂಮೆಂಟ್ ಏನಿತ್ತು? ನೀವೀಗ ಹೋದ ವರ್ಷ ಅಲ್ಲಿಂದ ಬಂದ್ರಿ, ಹೊರಗೆ ಬಂದ್ರಿ, ಹೇಗಿತ್ತು ಸರ್ ಆ ಒಂದು ಮೂಮೆಂಟ್? ಬಹುಶಃ ನಾನು 8ನೇ ವರ್ಗದಿಂದ ಒಂದು ವರ್ಗವನ್ನು ಕಂಟಿನ್ಯೂ ಆಗಿ ಅಲ್ಲಿ ಅದೇ ಥರ ಕಂಟಿನ್ಯೂ ಮಾಡ್ತಾರೆ. 8ನೇ ವರ್ಗ, 9ನೇ ವರ್ಗ, ಕಳೆದ ವರ್ಷ 10ನೇ ವರ್ಗ. ಆ ಬ್ಯಾಚಿನವರು ಇಷ್ಟು ಹಚ್ಕೊಂಡಿದ್ರು. ಬಹುಶಃ ನಾನು ಬರುವಾಗ ನನಗೂ ಕಣ್ಣಲ್ಲಿ ನೀರು ಬಂತು. ಆ ಮಕ್ಕಳ ಪ್ರೀತಿ. ಈಗೇನು ಈ ವರ್ಷ 10ಕ್ಕೆ ಬಂದಿದ್ದಾರೆ, ಆ ಕ್ಲಾಸ್ನವರು ಹಾಗೆ ತುಂಬ ಹಚ್ಕೊಂಡಿದ್ದಾರೆ. ಎಲ್ಲ ಪ್ರತಿಭೆಗಳಿದ್ದಾರೆ, ಒಳ್ಳೆ ಮೆರಿಟ್ ಸ್ಟೂಡೆಂಟ್ ಇದ್ದಾರೆ. ಬಹುಶಃ ಮಾರಿಕಾಂಬದ ಮಕ್ಕಳ ಪ್ರೀತಿ ಇದೆಯಲ್ಲ, ಎಲ್ಲ ಶಾಲೆಗಳಲ್ಲೂ ಅಷ್ಟೇ, ಒಂದು ಇಡೀ ಸಮುದಾಯ ನನ್ನ ಪ್ರೀತಿಸುತ್ತೆ ಅಂತಂದರೆ ನಾನು ಕೆಲವೊಮ್ಮೆ ಗದರಿಸ್ತೇನೆ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಬ್ಬ ಗುರುವಾಗಿ ಅದನ್ನು ಕರ್ತವ್ಯ ಅದು. ಅವರೆಲ್ಲರೂ ನನ್ನನ್ನು ಹೆಚ್ಚು ಪ್ರೀತಿಸ್ತಾರೆ. ಮತ್ತು ನನ್ನ ವೃತ್ತಿ ಬದುಕಿನಲ್ಲಿ ಹೆಚ್ಚು ಆತ್ಮೀಯ ನೆನಪುಗಳನ್ನು ಮಕ್ಕಳೇ ನನಗೆ ಹೆಚ್ಚು ಕೊಟ್ಟವರು. ಯಾವತ್ತೂ ಮರೆಯಲ್ಲ ಆ ಮಕ್ಕಳ ಪ್ರೀತಿಯನ್ನು. ಅದೇ ನನ್ನ ಬದುಕಿನ ಶಕ್ತಿ. ಅದೇ ನನಗೆ ಇನ್ನೂ ಒಂದು 4 ವರ್ಷಗಳ ಸರ್ವಿಸ್ ಇದೆ. ನನ್ನ ಇಡೀ ವೃತ್ತಿ ಬದುಕು ಖುಷಿ ಕೊಟ್ಟಿದ್ದೆ ಅಂತಂದರೆ ಅದಕ್ಕೆ ಕಾರಣ ನನ್ನ ವಿದ್ಯಾರ್ಥಿಗಳು. ಎಲ್ಲ ಶಾಲೆಗಳಲ್ಲಿ, ಅದು ರಾಯಭಾಗದಿಂದ ಹಿಡಿದು, ಮಳಗಿಯಿಂದ ಹಿಡಿದು, ಕಾಡಸಿಟ್ಟಳ್ಳಿಯಿಂದ ಹಿಡಿದು, ಮಾರಿಕಾಂಬಾ ಅಂತೂ ನನಗೆ ಒಳ್ಳೆಯ ಅವಕಾಶದ ಕೇಂದ್ರ. ಇದು ಜಿಲ್ಲಾ ಮಟ್ಟದಲ್ಲಿ ನಾನು ಗುರುತಿಸ್ಕೊಳ್ಳಿಕ್ಕೂ ತುಂಬ ಅವಕಾಶ ಇಲ್ಲಿ. ಅಧಿಕಾರಿ ವರ್ಗವು ನಾನು ಸ್ಮರಿಸಬೇಕು, ಅವರು ತುಂಬ ಸಹಾಯ ಮಾಡಿದ್ರು. ನಿಜ ಸರ್. ಅದರೊಳಗೆ ಈಗ ಮತ್ತೆ ಫಸ್ಟಿಂದ ಬರೋಣ ಸರ್. ನೀವು ದ್ರೌಪದಿ ಮುರ್ಮು ಹತ್ರ ಏನು ತಗೊಂಡಿದ್ರಿ ಅವಾರ್ಡ್ನ, ಅಲ್ಲಿಂದ ಬರೋಣ. ಆ ಒಂದು ಮೂಮೆಂಟ್, ನೀವೇನು ಆ ಒಂದು ಸ್ಟೇಜ್ ಹತ್ತಿದ್ರಿ, ಅವ್ರ ಹತ್ರ ಅವಾರ್ಡ್ ತಗೊಳ್ತಾ ಇದ್ದೀರಾ ಅಂತ ಗೆಸ್ ಮಾಡಿ ಸರ್. ಆ ಮೂಮೆಂಟ್ ಹೆಂಗಿತ್ತು ಸರ್? ಇವಾಗ ನಮ್ಮ ಜನದ ಮುಂದೆ ಹೇಳ್ಬೋದಾ? ಖಂಡಿತ. ನಮಗೆ ಹಿಂದಿನ ದಿವಸ ರಿಹರ್ಸಲ್ ಇತ್ತು. ದ್ರೌಪದಿ ಮುರ್ಮು ಎಲ್ಲಿರ್ತಾರೆ, ನಾವು ಹೇಗೆ ಬರಬೇಕು, ಹೇಗೆ ತೊಗೊಳ್ಬೇಕು, ಹೇಗೆ ಹೋಗಬೇಕು ಅನ್ನೋ ಒಂದು ರಿಹರ್ಸಲ್ ಮಾಡಿದರು. ಮಾರನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ಸಮಾರಂಭದ ಶಿಸ್ತು, ರಾಷ್ಟ್ರಗೀತೆ, ಆಮೇಲೆ
ಇಡೀ ಒಂದು ಕಾರ್ಯಕ್ರಮ ನಮಗೆ ಒಂಥರ ಬದುಕಿನ ಅತ್ಯಂತ ಖುಷಿಯ ಅತ್ಯಂತ ಉನ್ನತ ಕ್ಷಣ ಅಂತ ಯಾವುದನ್ನು ನಾವು ಗುರುತಿಸ್ತೇವೋ ಅದು ನನಗೆ ಆ ವೃತ್ತಿ ಬದುಕಿನ ಅಂತಿಮ ಮತ್ತು ಅತಿ ಖುಷಿಯ ಕ್ಷಣ ಅದು ಅಂತ ನಾನು ಅಂದ್ಕೊಳ್ತೇನೆ. ಮೆಟ್ಟಿಲ ಮೇಲೆ ನಿಂತು ಅವರ ನೆಕ್ಸ್ಟ್ ನನ್ನ ಹೆಸರನ್ನು ಅನೌನ್ಸ್ ಮಾಡಿದಾಗ ನನಗೆ ಕೆಲವೊಮ್ಮೆ ನಾನು ಅಂದ್ಕೊಳ್ತೇನೆ, ಇದು ನನ್ನಿಂದ ಸಾಧ್ಯ ಆಯಿತಾ, ಇದೆಲ್ಲವೂ ಆ ರೋಮಾಂಚನದ ಕ್ಷಣ ನನ್ನ ಶಬ್ದಗಳಲ್ಲಿ ನಾನು ಹಿಡಿದಿಡ್ಲಿಕ್ಕಾಗಲ್ಲ. ಬದುಕಿನ ಅತ್ಯಂತ ಖುಷಿಯ ಕ್ಷಣ ಮಾನ್ಯ ರಾಷ್ಟ್ರಪತಿಗಳಿಂದ ಇಡೀ ನನ್ನ ಇಷ್ಟು ವೃತ್ತಿ ಬದುಕಿನ ಎಲ್ಲ ವಿದ್ಯಾರ್ಥಿಗಳ ನೆನಪುಗಳನ್ನು ಒಂದು ಮೆಡಲಿನಲ್ಲಿ ನಾನು ಇಟ್ಕೊಂಡಿದ್ದೇನೆ, ನನ್ನ ಹೃದಯದಲ್ಲಿದೆ. ಬಹುಶಃ ವಿದ್ಯಾರ್ಥಿಗಳು ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇಷ್ಟು ಪ್ರೀತಿಸಿದ್ದಾರೆ. ಹಾಗಾಗಿ ನಾನು ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಶಿಕ್ಷಕ ಯಾವತ್ತೂ ವಿದ್ಯಾರ್ಥಿಯೇ. ಆದರೆ ನನ್ನ ವೃತ್ತಿ ಬದುಕಿನ ಸಂಪೂರ್ಣ ತೃಪ್ತಿ ನನಗೆ ಈ ಮುಖಾಂತರ ಮೆಡಲ್ ರೂಪದಲ್ಲಿ ಮಕ್ಕಳಿಂದ ದೊರಕಿದ್ದು ಅದು ಖುಷಿ. ಸರ್, ಇನ್ನು ಅಲ್ಲಿ ನೀವು ನರೇಂದ್ರ ಮೋದಿ ಅವ್ರನ್ನು ಮೀಟ್ ಆಗಿದ್ರಿ ಅಂತ ಹೇಳಿ, ಆ ಒಂದು ಕ್ಷಣ ಹೇಗಿತ್ತು ಸರ್? ಬಹುಶಃ ಒಂದು ಅತ್ಯಂತ ಸುರಕ್ಷಿತ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ತಪಾಸಣೆ ಮಾಡಿ ಅಲ್ಲಿ ಕರ್ಕೊಂಡೋದ್ರು. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಇಲ್ಲದ ಕೇವಲ ಮಣ್ಣಿನ ಪಾತ್ರೆಗಳಲ್ಲೇ ಎಲ್ಲ ನಮ್ಮ ತಿಂಡಿ ಟೀವರೆಗೂ, ಅಂದರೆ ಆ ಇಡೀ ಹೌದು 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 ಎಲ್ಲವುದು, ಅಂದರೆ ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಇಲ್ಲವೇ ಇಲ್ಲ. ಪ್ರಧಾನಮಂತ್ರಿಯ ನಿವಾಸದಲ್ಲಿ ತುಂಬ ಸುಂದರವಾದ ವ್ಯವಸ್ಥೆ. ಆಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ಶಿಕ್ಷಕ ಸಮುದಾಯಕ್ಕೆ ಸುಮಾರು 1 ಗಂಟೆ ಮಾತಾಡಿದರು ಆತ್ಮೀಯವಾಗಿ. ಅವ್ರದ್ದು ಅರ್ಧ ಗಂಟೆ ಪ್ರೋಗ್ರಾಮ್ ಇತ್ತು, ಆದರೆ 1 ಗಂಟೆ ನಮ್ಮ ಜೊತೆ ಮಾತಾಡಿದರು. ಆಮೇಲೆ ಒಂದು ಗ್ರೂಪ್ ಫೋಟೋ ಅವರ ಜೊತೆಗೆ ತೆಕ್ಕೊಳ್ಳೋ ಅವಕಾಶ ಆಯಿತು ಅವರ ನಿವಾಸದಲ್ಲಿ. ಬಹುಶಃ ಅದೂ ಸಹ ನಮ್ಮ ವೃತ್ತಿ ಬದುಕಿನ ಅತ್ಯಂತ ಖುಷಿ ಕೊಡುವ ಕ್ಷಣ. ಇನ್ನು ಪ್ರಧಾನಮಂತ್ರಿಗಳನ್ನು ಮುಕ್ತ ಭೇಟಿ ಆಗಲಿಕ್ಕೆ, ರಾಷ್ಟ್ರಪತಿಗಳನ್ನು ಭೇಟಿ ಆಗಲಿಕ್ಕೆ ಭಾಳ ಅದು ಸುವರ್ಣ ಅವಕಾಶ, ಬದುಕಿನ ಭಾಗ್ಯದ ಕ್ಷಣ ಅಂದುಕೊಳ್ತೀನಿ ಅವೆಲ್ಲವೂ. ಸರ್, ಇನ್ನು ನಿಮ್ಮ ಈ ಒಲವು ಕನ್ನಡದ ಕಡೆಗೆ ತುಂಬ ಇದೆ, ಯಾಕಂದರೆ ನೀವು ಒಂದು ಕನ್ನಡ ಶಿಕ್ಷಕರಾಗಿ. ಸೊ ನಿಮ್ಮ ಪ್ರಕಾರ ಕನ್ನಡದ ಬಗ್ಗೆ ಈ ಒಂದು ಶಿಕ್ಷಣ ವೃತ್ತಿಯಲ್ಲಿ ಕನ್ನಡ ಬಗ್ಗೆ ಎಷ್ಟು ಗೌರವಿಸ್ತೀರಾ, ಹಾಗೆ ಈ ವೃತ್ತಿನ ಸ್ವೀಕರಿಸೋಕೆ ನೀವು ಎಷ್ಟು ಒಂದು ಖುಷಿಯಾಗಿದ್ದೀರಾ ಅಂತ ಕೇಳ್ಬೋದು. ಆದರೆ ಕನ್ನಡ ಒಂದು ಶಿಕ್ಷಕನಾಗಿ ನಾನು ಕನ್ನಡ ಭಾಷೆಯ ಶಿಕ್ಷಕನಾಗಿಯೇ ನನ್ನ ವೃತ್ತಿ ಬದುಕನ್ನು ನಾನು ಆಯ್ಕೆ ಮಾಡಿಕೊಂಡೆ. ಈಗಾಗಲೇ ಅಂದಂತೆ ನನ್ನ ವಿಷಯವನ್ನು ಪ್ರೀತಿಸ್ತೇನೆ. ಕನ್ನಡದ ಬಗ್ಗೆ ನನಗೆ ಒಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಅದನ್ನು ಸುಲಭವಾಗಿ ಹೇಗೆ ಕಲ್ತ್ಕೊಳ್ಬೇಕು ಅಂತ. ನಾನು ಇಂಗ್ಲೀಷ್ ದ್ವೇಷಿ ಅಲ್ಲ. ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ಉಳಿದ ಭಾಷೆಯನ್ನು ಗೌರವಿಸಬೇಕು. ಎಲ್ಲ ಭಾಷೆಗಳು ನಮಗೆ ಬದುಕಿಗೆ ಅತಿ ಅಗತ್ಯ. ನಾನು ಕನ್ನಡ ಬಿಟ್ಟು ಬೇರೆ ಮಾತನಾಡಲಾರೆ ಅಂತ ಜಿದ್ದಿಗೆ ನಾನು ಯಾವತ್ತೂ ಬಿದ್ದಿಲ್ಲ. ಎಷ್ಟು ಕೆಲವೊಮ್ಮೆ ಅನಿವಾರ್ಯವಾಗಿ ಇಂಗ್ಲೀಷ್ ಪದಗಳನ್ನು ಬಳಸಬೇಕಾಗತ್ತೆ. ಹಾಗಿದ್ದರೆ ಕನ್ನಡ ನನ್ನ ಮಾತೃಭಾಷೆ ಮತ್ತು ನನ್ನ ಎದೆಯ ಭಾಷೆ, ನನಗೆ ಅನ್ನ ಕೊಟ್ಟ ಭಾಷೆ ಅದು. ಹಾಗಾಗಿ ಆ ಭಾಷೆಯ ಬೆಳವಣಿಗೆಗಾಗಿ ಮಕ್ಕಳು ಇವತ್ತು ನಾನು ಕಾಣ್ತೇನೆ ಕ್ಲಾಸ್ಗಳಲ್ಲಿ ಶುದ್ಧ ಕನ್ನಡ ಬರೆಹ ಕಾಣೋದಿಲ್ಲ, ಒತ್ತಕ್ಷರ ತಪ್ಪುಗಳಾಗತ್ತೆ. ಆಮೇಲೆ ವಾಕ್ಯ ಜೋಡಣೆಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಕಾರಣ ಇದಕ್ಕೆ ಯಾರನ್ನೂ ನಾವು ಹೊಣೆಗಾರ ಅಂತ ನಾನು ಮಾಡೋ ಬದಲು ನಾವು ಈಗ ಏನು ತಿದ್ದಲಿಕ್ಕೆ ಸಾಧ್ಯ ಇದೆ, ಅದು 8ನೇ ವರ್ಗದಿಂದ ಪ್ರಾರಂಭ ಆಗಬೇಕು ಆ ತಿದ್ದುವಿಕೆ. ಆಗ 10ನೇ ಕ್ಲಾಸಿಗೆ ಬಂದಾಗ ನಾವೇನು ಇವತ್ತು ಪರೀಕ್ಷೆಯ ಒತ್ತಡವನ್ನು ಮಕ್ಕಳ ಮೇಲೆ ಹೇರ್ತಾ ಇದ್ದೇವೆ, ಅವರು ಒಂದು ಪರಿಪೂರ್ಣವಾಗಿ ಒಂದು ವಾಕ್ಯವನ್ನು ಬರಿತಾ ಇದ್ದಾನೆ ಮಗು, ಅವನ ಅರ್ಜಿಯನ್ನು ಅವನೇ ಸ್ವತಃ ಬೇರೆಯವ್ರ ಹತ್ರ 10 ರೂಪಾಯಿ ಕೊಟ್ಟು ಬರೆಸದೆ ಸ್ವತಃ ಅವನ ಅರ್ಜಿಯನ್ನು ಅವನು ಬರೀತಾನೆ, ಅವನ ಲೇಖನವನ್ನು ಅವನೇ ದಾಖಲಿಸ್ತಾನೆ ಅಂತಾದಾಗ ನಾನು ಒಬ್ಬ ಕನ್ನಡ ಶಿಕ್ಷಕನಾಗಿ ಅಲ್ಲಿ ಗೆಲ್ತೇನೆ. ಮಕ್ಕಳಿಗೆ ಅದು ಶಿಕ್ಷಣ ಬದುಕಿಗಾಗಿ ಬೇಕು, ಕೇವಲ ಅಂಕಕ್ಕಾಗಿ ಶಿಕ್ಷಣ ಅಲ್ಲ. ನನ್ನ ಉದ್ದೇಶ ಅಷ್ಟೇ. ನಾಳೆಗೆ ಮಗು ಒಳ್ಳೆ ಹಾಡುಗಾರ ಆಗ್ಬೋದು, ಒಳ್ಳೆ ಚಿತ್ರಕಾರ ಆಗ್ಬೋದು, ಒಳ್ಳೆ ಕೃಷಿಕ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಬದುಕಿನ ಹಲವು ಕ್ಷೇತ್ರಗಳ ಆಯ್ಕೆಗೆ ಮಕ್ಕಳಿಗೆ ಅವಕಾಶ ಇದೆ, ಅದನ್ನು ಅವರ ಎದುರಿಗೆ ತೆರೆದಿಡಬೇಕು. ಕೇವಲ ನೀನು ಇಂಜಿನಿಯರೇ ಆಗು, ನೀನು ಡಾಕ್ಟರೇ ಆಗು ಅನ್ನುವ ಜಿದ್ದಿಗೆ ಬೀಳ್ತಾರೆ ಪಾಲಕರು. ದಯವಿಟ್ಟು ಅದನ್ನು ಮಾಡಬಾರ್ದು. ಮಕ್ಕಳ ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸುವಂಥ ಕೆಲಸ ಶಿಕ್ಷಕರು ಮಾಡಬೇಕು, ಪಾಲಕರು ಮಾಡಬೇಕು, ನೀರಬೇಕು. ಬಹುಶಃ ಕನ್ನಡನೂ ಅವಾಗ ಗೆಲ್ಲುತ್ತೆ. ಹೌದು, ಕನ್ನಡ ಉಳಿಬೇಕು ಅಂತ ಒಟ್ಟಾರೆ ಹೇಳ್ತೀರಲ್ವಾ ಸರ್? ಖಂಡಿತ. ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಕನ್ನಡವನ್ನು ಹೆಚ್ಚು ಬಳಸಿ, ಉಳಿಸಿ, ಬೆಳೆಸಿ, ಇದೆಲ್ಲವೂ ವೃತ್ತಿ ಬದುಕಿನಲ್ಲಿ ನನಗೆ ಈ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಿದೆ. ಆದರೆ ದಿನನಿತ್ಯದ ವ್ಯವಹಾರದಲ್ಲಿ ಕನ್ನಡವನ್ನೇ ಹೆಚ್ಚು ಬಳಸಿ, ಇದರಿಂದ ಭಾಷೆ ಬೆಳವಣಿಗೆ ಆಗುತ್ತೆ, ಭಾಷೆಯನ್ನು ಉಳಿಸಿದಂತಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಯಾರೂ ಸೋತಿಲ್ಲ. ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವರು ಹೇಗೆ ಗೆದ್ದಿದ್ದಾರೋ ಅದಕ್ಕೆ ಸರಿಸಮಾನವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತಿದವರು ಗೆದ್ದಿದ್ದಾರೆ, ಖಂಡಿತ. ಹಾಗಾಗಿ ಭಾಷೆ ಯಾವ ಮಾಧ್ಯಮ ಅನ್ನೋದಕ್ಕಿಂತ ನಾವು ಹೇಗೆ ಅದನ್ನು ಬಳಸ್ಕೊಳ್ತೇವೆ, ಬೆಳೆಸ್ತೇವೆ ಅನ್ನೋದೇ ಒಂದು ವೈಯಕ್ತಿಕವಾದಂಥ ಅಭಿವೃದ್ಧಿಗೆ ಅದು ಪೂರಕ. ಸರ್, ಇನ್ನು ಸರ್ ನೀವು ತೋರಿಸ್ಬೋದಾ ನಿಮ್ಮ ಮೆಡಲ್ನ? ಖಂಡಿತ. ರಾಷ್ಟ್ರಮಟ್ಟದಲ್ಲಿ ಇದು ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಪತಿಗಳು ನನಗೆ ವಿತರಿಸಿದಂತಹ ಬೆಳ್ಳಿ ಪದಕ. ಅವರೊಂದು ಮಾತನ್ನು ಹೇಳ್ತಾರೆ, ಈ ವರ್ಷದ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯ ಪ್ರೊಸೆಸ್ ಆಗಿದೆ ಅಂತಂದರೆ ಅತ್ಯಂತ ಸ್ಪಷ್ಟ, ಯಾವುದೇ ಒತ್ತಡಗಳಿಗೆ ಮಣಿಯದೆ ನೇರವಾಗಿ ನಮ್ಮ ಪರ್ಫಾರ್ಮೆನ್ಸನ್ನೇ ಮುಖ್ಯವಾಗಿ ಮಾನದಂಡ ಇಟ್ಟುಕೊಂಡು. ನಾನು ಅಂದ್ಕೊಂಡಿದ್ದೆ ಬಹುಶಃ
ಈ ಪ್ರಶಸ್ತಿಯನ್ನು ಪಡೆಯುವಾಗ ನಾನು ನೌಕರಿಗೂ ಇಷ್ಟು ಕಷ್ಟಪಟ್ಟಿರಲಿಲ್ಲ. ಅಷ್ಟು ಹಂತದ ಪರೀಕ್ಷೆಗೆ ನಾನು ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಆಮೇಲೆ ಆಯ್ಕೆ ಮಾಡ್ತಾರೆ. ಇದು ಈಕ್ವಲ್ ಟು ಪದ್ಮಶ್ರೀ ಅವಾರ್ಡ್, ಅದಕ್ಕೆ ಸರಿಸಮಾನವಾಗಿರುವಂಥದ್ದು. ನನ್ನ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮೊಂದಿಗೆ ಮಾತುಕತೆ ಆಡುವಾಗ ಅದನ್ನು ಹೇಳಿದರು. ಬಹುಶಃ ಇದು ಸಾರ್ಥಕವಾದಂಥ ಕ್ಷಣ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರವು ಸಹ ನಮಗೆ ರಾಷ್ಟ್ರ ಪ್ರಶಸ್ತಿ ಬಂದ ತಕ್ಷಣದಲ್ಲಿ ನಮ್ಮ ರಾಜ್ಯ ಸರ್ಕಾರವು ಸಹ ನಮಗೆ ಫಲಕವನ್ನು ಮತ್ತು ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಅಂಚೆ ಮುಖಾಂತರ ಕಳಿಸ್ಕೊಡ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿತ್ತು. ಅದು ನಾವು ದೆಹಲಿಯಲ್ಲಿದ್ವಿ. ಆಮೇಲೆ ಗೌರವ ಧನವನ್ನು ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೋ ಅಷ್ಟನ್ನು ರಾಜ್ಯ ಸರ್ಕಾರವು ಕೊಟ್ಟಿದೆ. ನಮ್ಮ ಬೇಡಿಕೆ ಏನು ಅಂತಂದರೆ, ಈ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಪಡೆದ ಶಿಕ್ಷಕರು ಎಲ್ಲರಿಗೆ ಸರ್ಕಾರ ಕೇವಲ ಪ್ರಶಸ್ತಿ ಅಥವಾ ಗೌರವಧನ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ಕೆಲವು ಕಮಿಟಿಗಳು ತೆಗೆದುಕೊಳ್ಳುತ್ತೆ ಆಯ್ಕೆ ಇದರಲ್ಲಿ. ಆಮೇಲೆ ನಿವೃತ್ತಿಯ ನಂತರವೂ ಸೌಲಭ್ಯವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದೆ. ಖಂಡಿತ ಇಲ್ಲಿಯ ಶಿಕ್ಷಕರಿಗೂ ನಮ್ಮ ಸರ್ಕಾರ ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಬಹುಶಃ ವೃತ್ತಿ ಬದುಕಿನ ನಿವೃತ್ತಿಯ ನಂತರದ ಬದುಕು ಸಹ ಹೆಚ್ಚು ಆಪ್ತವಾಗಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಸರ್, ಈ ಒಂದು ಶಿಕ್ಷಣ ವೃತ್ತಿ ಬಿಟ್ಟು ಈಗ ಈ ಶಿಕ್ಷಣ ಕಲೆ ಎಲ್ಲ ಬಿಟ್ಟು ನಿಮ್ಮ ಒಂದು ಸಾಮಾನ್ಯ ಬದುಕು ಹೇಗಿದೆ? ದಿನ ಈಗ ಏನೊಂದು 6 ಗಂಟೆವರೆಗೂ ನಿಮ್ಮ ಒಂದು ಶಿಕ್ಷಣ ವೃತ್ತಿ ಮಾಡ್ತೀರಾ, ನಂತರ ಹೇಗಿದೆ ಸರ್ ನಿಮ್ಮ ಜೀವನ? ಖಂಡಿತ ಇದು ನಾನು ಹೇಳಲೇಬೇಕು. ಬಹುಶಃ ನನ್ನ ಪತ್ನಿ ಶ್ರೀಮತಿ ಮಾದೇವಿ ಹೆಗಡೆ ಇಲ್ಲಿಯ ಉಣಿಕೇರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಿತಾಗದಲ್ಲಿ ಶಿಕ್ಷಕಿ. ಅವಳು ನನಗೆ ಪ್ರೋತ್ಸಾಹ ಕೊಡದೇ ಇದ್ದರೆ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅವ್ರು ಯಾವತ್ತೂ ಏನು ನೀವು ಇದನ್ನು ಮಾಡಿಕೊಡಿ ಅಂತಲ್ಲ, ನನ್ನ ಎಲ್ಲ ಕಷ್ಟಗಳಲ್ಲಿ ನೆರವಾಗಿ ನಿಂತವಳು. ಇವನ್ ನನ್ನ BEd ಕಲಿಕೆಯಿಂದ ಹಿಡಿದು ಈವರೆಗೂ ಮುಂದೆಯೂ ಅನ್ನುವ ನಿರೀಕ್ಷೆ ನನಗಿದೆ. ಪ್ರತಿ ಹಂತದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾಳೆ. ಯಾಕಂದರೆ ನಾನು ನಾಟಕ ತರಬೇತಿಯಲ್ಲಿ ಯಾವಾಗೋ ಬರ್ತೇನೆ, ಕೆಲವೊಮ್ಮೆ 2 ದಿವಸ 3 ದಿವಸ ಹೊರಗಡೆ ಹೋಗೋದಿದೆ. ಎಲ್ಲ ಸಂದರ್ಭದಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಅವಳು ನಿಭಾಯಿಸಿಕೊಂಡು ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಇದು ಸಾಧ್ಯ ಆಗಿದೆ. ಆಮೇಲೆ ನಾನು ನನ್ನದೇ ಆದ ವಾಟ್ಸಪ್ ಗ್ರೂಪ್ ಇದೆ. ಪ್ರತಿದಿನ ಕೆಲವು ಚಿಂತನೆಗಳನ್ನು ನಾನು ಹಂಚಿಕೊಳ್ತೇನೆ. ರಾಜ್ಯದ 100 ಜನ ಅದರೊಳಗಿದ್ದಾರೆ. ಅದೊಂದು ರೂಢಿ. ಕಳೆದ 5 ವರ್ಷದಿಂದ ಆ ಕೆಲಸವನ್ನು ಮಾಡ್ತೇನೆ. ಬೆಳಗ್ಗೆ 4:15ಗೆ ನಾನು ಎದ್ದಿರ್ತೇನೆ, 4:15 5 ಗಂಟೆಗೆ ಎದ್ದಿರ್ತೇನೆ. ಈ ಒಂದು ವಿಷಯಗಳನ್ನು ಅಂದರೆ ಚಿಂತನೆಗಳು, ಧಾರ್ಮಿಕ ವಿಚಾರಗಳು, ಬದುಕಿನ ಶಿಸ್ತುಗಳು, ನೀತಿ ಕಥೆಗಳು, ಇದನ್ನೆಲ್ಲ ನನ್ನೆಲ್ಲ ವಿದ್ಯಾರ್ಥಿಗಳ ಗುಂಪಿನಲ್ಲಿದ್ದಾರೆ, ಕೇಳ್ತಾರೆ. ಅದು ಯಾವತ್ತೂ ತಪ್ಪಿಸಿಲ್ಲ. ಅದನ್ನು ಪ್ರತಿದಿನ ಮಾಡ್ತಾ ಇದ್ದೇನೆ. ಮಾಡ್ತೀರಾ? ಇದು ನಿಮ್ಮ ವೃತ್ತಿ ಜೀವನ ಹೊರತುಪಡಿಸಿ ಇವೆಲ್ಲ. ಇನ್ನು ನಿಮ್ಮ ಶ್ರೀಮತಿ ಬಗ್ಗೆ ಹೇಳಿದ್ರಿ, ಅವ್ರ ಬಗ್ಗೆ ಏನು? ಇವಾಗ ಶಿಕ್ಷಣ ವೃತ್ತಿ ಬಿಟ್ಟು ಮತ್ತೆ ಹೇಗೆ ಸಾಮಾನ್ಯ ಬದುಕು ಹೇಗೆ ಜೀವಿಸ್ತಾ ಇರ್ತೀರ? ಅಂದ್ರೆ ಈ ಅಗ್ರಿಕಲ್ಚರ್ ಫೀಲ್ಡ್ ಈ ತರದೆಲ್ಲ. ಬಹುಶಃ ಈ ಮನೆ ಸುತ್ತಲೂ ಹೂವಿನ ಗಿಡಗಳೆಲ್ಲ ಏನಿದೆ ಅದೆಲ್ಲ ನನ್ನ ಅವಳು ತಮ್ಮ ಬಿಡುವಿನ ಸಮಯವನ್ನು ಹಿಂದ್ಗಡೆ ಒಂದು ಸಣ್ಣ ಬಾಳೆ ತೋಟ ಇದೆ, ಗಿಡಗಳನ್ನು ಹಾಕುವ, ಗಿಡಗಳನ್ನು ತುಂಬ ಪ್ರೀತಿಸ್ತಾಳೆ. ನಾಯಿ, ಬೆಕ್ಕು, ಈ ಎಲ್ಲ ಪ್ರಾಣಿಗಳು ನಮ್ಮ ಜೊತೆಗಾರರು. ಅದೆಲ್ಲ ಕಾಳಜಿ ಮಾಡೋಳು ಅವಳೇ, ನಮ್ದೇನಿಲ್ಲ. ಮತ್ತು ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾಳೆ. ಅವಳು ಆಗಿರೋದಕ್ಕೆ ನನಗಿದು ಸಾಧ್ಯ ಆಗಿದೆ. ಹಾಗಾಗಿ ನನಗೆ ಕೈಲಾದ ಎಲ್ಲಾದರೂ ಸಹಾಯ ಮಾಡುವಂಥ ಸಂದರ್ಭಗಳೆಲ್ಲ ಸಿಕ್ಕಾಗ ನಾನು ಬಿಡಲ್ಲ, ಮಾಡ್ತೇನೆ. ಖಂಡಿತ ನಿಮ್ಮ ಸಾಧನೆಗೆ ನಿಮ್ಮ ಒಂದು ಪತ್ನಿ ಹೌದು, ಖಂಡಿತ ಅವಳ ಸಹಾಯಕ್ಕೆ ನಾನು ಯಾವತ್ತೂ ಋಣಿನೇ. ಅವಳು ತನ್ನ ಕೆಲಸವನ್ನ ತುಂಬ ಪ್ರೀತಿಯಿಂದ ಮಾಡಿಕೊಡ್ತಾಳೆ ನನಗೆಲ್ಲ. ಇನ್ನು ಸರ್, ಏನ್ ನೀವು ಪತ್ನಿ ಜೊತೆಗೆ ಹೋಗಿದ್ರಿ ಅಂತ ಹೇಳಿದ್ರಿ ಡೆಲ್ಲಿಗೆ, ಸೊ ಅವ್ರು ಹೇಗೆ ಫೀಲ್ ಆಗಿದ್ರು ನಿಮ್ಮ ಜೊತೆ? ಬಹಳ ಖುಷಿ ಪಟ್ಲು. ಜೀವನದಲ್ಲಿ ಇದು ಮರೆಯಲಾಗದ ಕ್ಷಣ. ಬಹುಶಃ ವಿಮಾನ ಏರಿದ್ದು ಪ್ರಥಮ ಬಾರಿ ನಾವು ಇಬ್ರು ವಿಮಾನದ ಮೇಲೆ ಹೋಗಿದ್ವಿ. ಅದೊಂದು ಥ್ರಿಲ್ಲಿಂಗ್ ಮೂಮೆಂಟ್. ಹೌದೌದು, ಅದು ಇಬ್ರು ಜೊತೆಯಲ್ಲಿ ಅದು ಇನ್ನೂ ಖುಷಿ ಕೊಡ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಯ್ತು. ಈಗ ನೀವು ಏನ್ ಅವಾರ್ಡ್ ತಗೊಂಡು ಸಿರ್ಸಿ ಕಾಲಿಟ್ರಿ, ಆ ಒಂದು ಫೀಲ್ ಹೇಗಿತ್ತು ಅವಾಗ? ಎಲ್ಲರ ರಿಯಾಕ್ಷನ್ ಅದನ್ನ ನಾನು ನಿಮ್ಮ ಮುಂದೆ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಶಾಲೆಯವರು ತುಂಬ ಸಂತೋಷಪಟ್ಟರು. ರಾಷ್ಟ್ರಮಟ್ಟದಲ್ಲಿ ಶಾಲೆ ಗುರುತಿಸ್ಕೊಳ್ತವೆ. ಒಬ್ಬ ಶಿಕ್ಷಕನ ಮುಖಾಂತರ ಶಾಲೆಗೂ ಒಂದು ಇದು ಬರುತ್ತೆ, ಗುರುತಿಸ್ಕೊಳ್ಳಿಕ್ಕೆ ಬರುತ್ತೆ. ನಾನು ಹಾಗಲ್ಲ, ಶಾಲೆ ಮುಖಾಂತರ ನಾನು ಗುರುತಿಸ್ಕೊಂಡಿದ್ದೇನೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಈ ಪ್ರಶಸ್ತಿ ಗೌರವಗಳು ಒಂದು ನನ್ನ ಶಾಲೆಯ ಶಿಕ್ಷಕರು ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದು, ಆಮೇಲೆ ನನ್ನ ವಿದ್ಯಾರ್ಥಿ ಬಳಗ, ಅವರಿಗೆ ಇದು ಸಲ್ಲಬೇಕು ಈ ಗೌರವ. ಅವರಿಲ್ಲದೇ ಇದ್ರೆ, ಅವರ ಪ್ರೋತ್ಸಾಹ ಇಲ್ಲದೇ ಇದ್ರೆ, ಶಾಲೆಯಲ್ಲಿ ಯಾವುದೋ ಶಿಕ್ಷಕರೇ ಅದನ್ನೆಲ್ಲ ಏನು ಮಾಡ್ತೀರಿ ಅಂತ ನೀವು ಕಾಳಜಿಯಾಗಿ ಬಿಟ್ಟರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನನ್ನ ಮಾರಿಕಾಂಬಾ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಈ ಹಿಂದಿನ ಶಾಲೆಗಳಲ್ಲಿ ನಾನು ಏನು ಸೇವೆ ಮಾಡಿದ್ನೋ ಆ ಯಾವುದೇ ಶಾಲೆಗಳಲ್ಲೂ ಶಿಕ್ಷಕರು ನಾನೊಂದು ನಾಟಕ ಮಾಡಿಸ್ತಾ ಇದ್ದೇನೆ, ತರಬೇತಿ ಕೊಡ್ತಾ ಇದ್ದೇನೆ ಅಂತ ಯಾರು ನನಗೆ ತೊಂದರೆ ಕೊಟ್ಟಿಲ್ಲ. ಮಾಡಿ ಸರ್ ನಾವಿದ್ದೀವಿ ಅಂತ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಅದೆಲ್ಲವೂ ಆ ಶಿಕ್ಷಕರ ಪ್ರೋತ್ಸಾಹವೇ ಕಾರಣ. ಮತ್ತು ನಾನು ನನ್ನ ವೃತ್ತಿ ಬದುಕಿನಲ್ಲಿ ಯಾವುದೇ ಶಾಲೆಗೆ ಹೋದಾಗ ಯಾರೊಂದಿಗೆ ಜಗಳ ಆಡಲಿಲ್ಲ. ಬಹುಶಃ ಖಂಡಿತ ನಾವು ಯಾರನ್ನೂ ಕಡೆಗಣಿಸದೆ ಎಲ್ಲರನ್ನೂ ಪ್ರೀತಿಸುವಂತ ಗೌರವಿಸುವಂತ ಭಾವನೆ ನಮ್ಮ ಒಳಗೆ ಇದೆ ಅಂತ ಆದಾಗ ಜಗತ್ತು ಎಲ್ಲವೂ ಸುಂದರವಾಗಿ ಕಾಣುತ್ತೆ. ಬಹುಶಃ ನಾನು ವೃತ್ತಿ ಬದುಕು ಸುಂದರವಾಗಿರ್ಲಿಕ್ಕೆ ಕಾರಣ ಅದೇ. ಕರೆಕ್ಟ್ ಸರ್. ಇನ್ನು ಸರ್, ಇದಿಷ್ಟ ಆಯ್ತು, ಇಲ್ಲಿವರೆಗೂ ಸರಿ ಸುಮಾರು ಎಷ್ಟು ಅವಾರ್ಡ್ಸ್ನ ತಗೊಂಡಿರ್ಬೋದು ಸರ್? ಸುಮಾರು ಜಿಲ್ಲೆ ಅತ್ಯುತ್ತಮ ಶಿಕ್ಷಕ, ತಾಲೂಕು ಅತ್ಯುತ್ತಮ ಶಿಕ್ಷಕ, ಆಮೇಲೆ ರೋಟ್ರಿ ಕೊಡುವಂಥ ಪ್ರಶಸ್ತಿ, ಆಮೇಲೆ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ನಾಟಕ ಸ್ಪರ್ಧೆ, ನಾಟಕ ಅಭಿನಯ, ನಿರ್ದೇಶನ, ಸುಮಾರು ನನ್ನ ಲೆಕ್ಕ
ಕೆಲವೊಂದನ್ನೆಲ್ಲ ನಾನು ಲೆಕ್ಕ ಇಟ್ಟಿಲ್ಲ, ಸುಮಾರು 100ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ. ಹವ್ಯಕ ಸಾಧಕ ಪ್ರಶಸ್ತಿ, ಎಲ್ಲವೂ ಶೀಲ್ಡ್ಗಳನ್ನು ನಿಮ್ಗೆ ತೋರಿಸ್ತೇನೆ. ಒಂದಿಷ್ಟು ಈ ಎಲ್ಲ ನೆನಪುಗಳು ಪ್ರತಿ ಹಂತದಲ್ಲಿ ನನ್ನನ್ನು ಎಲ್ಲ ಸಂಘ ಸಂಸ್ಥೆಗಳು ಕರೆದು ಗೌರವಿಸಿದೆ, ಪ್ರೋತ್ಸಾಹ ಕೊಟ್ಟಿದೆ. ಬಹುಶಃ ಅವರೆಲ್ಲರ ಪ್ರೋತ್ಸಾಹ ನನಗೆ ಇನ್ನಷ್ಟು ನಾನು ಮಾಡಬೇಕು ಅನ್ನುವ ಪ್ರೇರಣೆಯನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಎಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹದಿಂದಲೇ ನಾನು ಆಗಿದ್ದು. ನನ್ನಿಂದಾಗಿ ನಾನು ಏನೂ ಮಾಡಲಿಕ್ಕಾಗಿಲ್ಲ. ಇವರೆಲ್ಲರ ಪ್ರೋತ್ಸಾಹ, ಎಲ್ಲರ ಪ್ರೀತಿ, ಎಲ್ಲರ ವಿಶ್ವಾಸ ನನಗೆ ಗೆಲ್ಲಿಸಿದೆ. ಖಂಡಿತ ನಾನು ಪ್ರೀತಿಯಿಂದ ಒಪ್ಕೊಳ್ತೇನೆ. ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ಎಲ್ಲರೊಂದಿಗೆ ಎಲ್ಲರೂ ಸೇರಿ ಮಾಡಿಸಿದ್ದಾರೆ ಅಂತ. ಸರ್, ಇನ್ನು ಶಿಕ್ಷಣ ಎಲ್ಲ ಆಯ್ತು, ಇನ್ನು ಅವಾಗ ಏನು ನೀವು ಒಂದು ಸ್ಟೂಡೆಂಟ್ ಆದಾಗನೂ ಕೂಡ ಅವಾರ್ಡ್ಸ್ ಎಲ್ಲ ತಗೊಂಡಿದ್ರೆ ಹೇಗೆ? ಹೌದು, ನಾನು ನನ್ನ ಮೊದಲ ಪ್ರಶಸ್ತಿ ಪಡೆದಿದ್ದು 4ನೇ ಕ್ಲಾಸ್ನಲ್ಲಿ. ರಮಣ ಮಹರ್ಷಿಗಳ ಸುಮಾರು 18 ಶ್ಲೋಕಗಳನ್ನು ಕಂಠಪಾಠ ಮಾಡಿ ಹೇಳುವಂಥ ಸ್ಪರ್ಧೆ ಇದು, ತಾಲೂಕಾ ಮಟ್ಟದ್ದು. ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂಯಿತು. ಆ ಸರ್ಟಿಫಿಕೇಟ್ ಇನ್ನೂ ಇಟ್ಟಿದ್ದೀನಿ. ಒಂದು ಇಷ್ಟು ಪುಸ್ತಕ ಕೊಟ್ಟಿದ್ದರು ರಮಣ ಮಹರ್ಷಿಗಳದ್ದು. ಪುಸ್ತಕನೇ ಕೊಟ್ಟಿದ್ರು? ಪುಸ್ತಕ ಇಟ್ಕೊಂಡಿದ್ದೇನೆ. ಆ ಪುಸ್ತಕ ಇದೆ ಅದು ಮತ್ತು ಆ ಸರ್ಟಿಫಿಕೇಟು. ಆಮೇಲೆ ನಮ್ಮ ಶಾಲಾ ಮಟ್ಟದಲ್ಲಿ ಎಲ್ಲ ಸ್ಪರ್ಧೆಗಳು, ಹೈಸ್ಕೂಲ್ ಮಟ್ಟದಲ್ಲಿ ಹಾಡೋದರಲ್ಲಿ ನನ್ನನ್ನು ಹೈಸ್ಕೂಲ್ ವಿಭಾಗದಲ್ಲಿ ಯಾವತ್ತೂ ಯಾರೂ ಸೋಲಿಸಲಿಕ್ಕೆ ಆಗಿಲ್ಲ. ನಾನು ಹಾಡ್ತಿದ್ದೆ. ನನಗೆ ಹಾಡಿಗೆ ಪ್ರೋತ್ಸಾಹ ಕೊಟ್ಟು ನನ್ನ ಅಕ್ಕ ಲಲಿತಾ ಭಾಗವತ್ ಅಂತ, ಅದು TCH ಮಾಡಿದ್ಲು, ಆದರೆ ಆ ವೃತ್ತಿಗೆ ಹೋಗಲಿಲ್ಲ. ನನ್ನ ಅಕ್ಕ ನನಗೆ ಹಾಡೋದನ್ನು ಕಲಿಸ್ಕೊಟ್ಲು. ಆಮೇಲೆ ಚಿತ್ರ ಬಿಡಿಸೋದನ್ನು ನನ್ನ ಚಿಕ್ಕಪ್ಪ ಹೇಳಿದ್ನಲ್ಲ, ಅವರು ಒಂದಿಷ್ಟು ನನಗೆ ತರಬೇತಿಯನ್ನು ಕೊಟ್ಟರು, ಶ್ರೀಪಾದ್ ಭಾಗವತ್ ಅಂತ. ನಮ್ಮ ಅಣ್ಣ ನಾಟಕದ ಕುರಿತು ನನ್ನಲ್ಲಿ ಪ್ರೀತಿಯನ್ನು ಹುಟ್ಟು ಹಾಕಿದೆ. ಹೀಗೆ ಇವರೆಲ್ಲರ ಮಾಡಿರೋದ್ರಿಂದ ನಾನು ಒಂದು ಶೇಪ್ ಪಡಲಿಕ್ಕೆ ಸಾಧ್ಯ ಆಯಿತು. ಖಂಡಿತ. ಸರ್, ಇನ್ನು ಕೊನೆಯದಾಗಿ ಒಂದು ಹಾಡನ್ನ ಹಾಡ್ಬೋದಾ ನಮ್ಮ ಜನದ ಮುಂದೆ? ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಸುಖ ಸೌಭಾಗ್ಯ ಜೀವನ ಸಾಧನ ಕರುಣಿಸಲೇ ಆ ಪಯಣದ ಲೋಚನ, ಹರುಷದಿ ಮನವಿರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಇದು ನನ್ನ ಅಕ್ಕ ನನಗೆ ಕನ್ನಡ ಶಾಲೆಯಲ್ಲಿ ಕಲಿಸಿಕೊಟ್ಟ ಹಾಡು. ಅದು ಕಲಿಸಿದ್ದು ನನಗೆ ಈಗಲೂ ಅದನ್ನು ತುಂಬ ಪ್ರೀತಿಯಿಂದ ನಾನು ಬಳಸ್ಕೊಳ್ತೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಜ್ಞಾನದ ಜ್ಯೋತಿ ಬೆಳಗ್ಗೆ ಬರಬೇಕು ಎಲ್ಲ ಕಡೆಗೆ. ಸೂಪರ್ ಸರ್, ಆ ಸಾಲಲ್ಲೇ ಒಂದು ಅರ್ಥ ಕೊಡ್ತದೆ ಅಲ್ವಾ ಸರ್? ಇನ್ನು ಅವಾಗಿನ ಶಿಕ್ಷಣಕ್ಕೂ ಮತ್ತು ಇವಾಗಿನ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಖಂಡಿತ ಇದೆ. ಆವಾಗ ನಾವು 7ನೇ ಕ್ಲಾಸು ನಾವು ಪ್ರಾಥಮಿಕ ಶಿಕ್ಷಣವನ್ನು ಕಲಿಯುವಾಗ ನಮಗೆ ತೀರಾ ಬಡತನ ಇತ್ತು ಮನೆಯಲ್ಲಿ. ನಮ್ಮ ಅಣ್ಣನೇ ನಮ್ಮ ಇಡೀ ಕುಟುಂಬವನ್ನು ನಮಗೆಲ್ಲ ಎಜುಕೇಷನ್ ಕೊಡಿಸಿದ್ರು ನಮ್ಮ ಅಣ್ಣ. ತಂದೆಯವ್ರದ್ದು ಒಂದು ಚಿಕ್ಕ ಚಾದಂಗಡಿ ಇತ್ತು, ಅಲ್ಲಿ ಆದಾಯಕ್ಕಿಂತ ಸಾಲಗಳೇ ಜಾಸ್ತಿ ಇತ್ತು. ನಾವು 1-2 ಬಟ್ಟೆಯಲ್ಲಿಯೇ ಇಡೀ 7ನೇ ಒಂದು ವರ್ಷವನ್ನು ನಾವು ಕಳಿಬೇಕಾಗಿತ್ತು. ಈಗ ನಮ್ಮ ಮಕ್ಕಳಿಗೆ ಹಾಗಿಲ್ಲ. ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಉಚಿತವಾಗಿದೆ, ಮನೆಯಲ್ಲಿ ಅಪ್ಪ ಅಮ್ಮ ಬೇಕಾದಷ್ಟು ಕೊಡಿಸ್ತಾರೆ, ಎಲ್ಲ ಸಾಮಗ್ರಿ ಇಲ್ಲ ಅಂತ ಹೇಳಲ್ಲ, ಸ್ಕಾಲರ್ಶಿಪ್ ಇದೆ. ಆಮೇಲೆ ಪರೀಕ್ಷೆಗೆ ಬೇಕಾದ ಸಿದ್ಧತೆಯ ಕುರಿತು ಶಿಕ್ಷಕರು ಎಲ್ಲ ಮಾರ್ಗದರ್ಶನ ಮಾಡ್ತಾರೆ. ನಮಗೆ SSLCಯಲ್ಲಿ ನಾವು ಕಲಿಯುವಾಗ ನಮಗೆ ಯಾವ ಒಂದು ನೋಟ್ಸು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಏನೂ ಇರಲಿಲ್ಲ. ನಾವೇ ಹುಡುಕಿ, ನಾವೇ ಓದಿ, ನಾವೇ ಪಡ್ಕೊಂಡಿದ್ದು. ಈಗೆಲ್ಲ 99, 100%, 100% ಮಾಡ್ತಾರೆ ಹುಡುಗರು. ನಮಗೆ ಖುಷಿಯಾಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಇಷ್ಟೆಲ್ಲ ಸವಲತ್ತಿದೆ ಮಕ್ಕಳಿಗೆ. ಆಮೇಲೆ ಕಷ್ಟದ ಬದುಕು ಶಿಸ್ತನ್ನು ಕಲಿಸುವ ಪಾಠಶಾಲೆ. ನಮಗೆ ಬದುಕಿನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಶಿಸ್ತು ಈಗಲೂ ಇದೆ, ಉಳಿಸ್ಕೊಂಡಿದ್ದೇವೆ ಅಂತಂದ್ರೆ ಕಾರಣ ನಮ್ಮ ಕಷ್ಟದ ಬದುಕು. ಆದರೆ ಇವತ್ತಿನ ಮಕ್ಕಳಿಗೆ ಆ ಕಷ್ಟದ ಅರಿವು ಕಡಿಮೆ ಇದೆ. ಎಲ್ಲಿ ಕಷ್ಟದ ಅರಿವು ಇರೋದಿಲ್ವೋ, ಅಪ್ಪನ 1 ರೂಪಾಯಿಯ ಬೆಲೆ ಮಕ್ಕಳಿಗೆ ಗೊತ್ತಿರಲ್ವೋ, ಆಗ ಅವರು ದುಂದು ವೆಚ್ಚಕ್ಕೆ ಬೀಳ್ತಾರೆ. ಹಾಗಾಗಿ ತಂದೆ ತಾಯಿ ಇವತ್ತು ತುಂಬ ಜಾಗ್ರತೆ ಏನು ಮಾಡಬೇಕು ಅಂದರೆ ತನ್ನ ಕಷ್ಟವನ್ನು ಮಕ್ಕಳೊಂದಿಗೆ ಶೇರ್ ಮಾಡಬೇಕು. ಮಗು ನೋಡಿ 10 ರೂಪಾಯಿನ ಪಡೀಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟೆ, ಮಗು ಕೇಳಿದ ಕೂಡಲೇ ಎಲ್ಲವನ್ನು ಕೊಡಿಸ್ಲಿಕ್ಕೆ ಹೋಗಬಾರ್ದು. ವಿಚಾರಿಸಿ ಅದರ ಉಪಯೋಗ ಮತ್ತು ಅವಶ್ಯಕತೆ ಇದೆಯೇ ಅನ್ನೋದನ್ನು ಪರಿಗಣಿಸಿ ಅವರಿಗೆ ಕೊಡಬೇಕು. ಮಕ್ಕಳನ್ನು ಪ್ರೀತಿಸಬೇಕು, ಅತಿಯಾಗಿ ಮುದ್ದಿಸಲೂಬಾರದು. ಅವರು ತಪ್ಪು ಮಾಡಿದಾಗ ಅದನ್ನು ಗುರುತಿಸಿ ತಿದ್ದಬೇಕು. ಆವಾಗ ಈಗಿನ ಈ ಶಿಕ್ಷಣ ನೋಡಿ, ನಮ್ಮ ಸರ್ಕಾರ ಶೂ ಕೊಡುತ್ತೆ, ಬಿಸಿ ಊಟ ಕೊಡುತ್ತೆ, ಹಾಲು ಕೊಡುತ್ತೆ, ರಾಗಿ ಮಾಲ್ಟ್ ಕೊಡುತ್ತೆ, ಸಮವಸ್ತ್ರ ಕೊಡುತ್ತೆ, ಉಚಿತ ಪುಸ್ತಕ, ಅವರಿಗೆ ಸ್ಕಾಲರ್ಶಿಪ್ಪು, ಎಲ್ಲ ಹಂತದ ಪ್ರೋತ್ಸಾಹದಿಂದ ಎಜುಕೇಷನ್ ಇದೆ. ಸರ್ಕಾರ ಸುಮಾರು ಒಂದು ಮಗುವಿನ ಮೇಲೆ ಒಂದು ವರ್ಷಕ್ಕೆ 25,000-30,000 ರೂಪಾಯಿ ಖರ್ಚು ಮಾಡುತ್ತೆ ಒಂದು ಮಗುವಿನ ಮೇಲೆ. ಇಷ್ಟೆಲ್ಲ ಸೌಲಭ್ಯವನ್ನು ಪಡೆದು ಸರ್ಕಾರಿ ಶಾಲೆಯನ್ನು ನಾವು ತಿರಸ್ಕರಿಸ್ತೇವೆ ಅಂತಂದರೆ ಇದು ತಪ್ಪಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಅತ್ಯುತ್ತಮವಾದಂಥ ಶಿಕ್ಷಕರಿದ್ದಾರೆ, ಕ್ವಾಲಿಫೈಡ್ ಟೀಚರ್ ಇದ್ದಾರೆ, ಮತ್ತು ಒಳ್ಳೆಯ ಅವಕಾಶಗಳಿದೆ. ಸರ್ಕಾರಿ ಶಾಲೆಯಡೆಗೆ ಬನ್ನಿ, ಮಕ್ಕಳಿಗೆ ಪ್ರೋತ್ಸಾಹಿಸಿ. ಮತ್ತು ಮಕ್ಕಳು ಕೇಳ್ತಾರೆ ಅಂತ ಎಲ್ಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಅವರಿಗೂ ಕಷ್ಟದ ಅರಿವಿರಲಿ. ಇದಾದಾಗ ಮಾತ್ರ ನಮ್ಮ ಹಿಂದಿನ ಕಷ್ಟದ ಬದುಕೆ ನಮ್ಮನ್ನು ಈವರೆಗೆ ತಂದು ನಿಲ್ಲಿಸಿದೆ. ನಮ್ಮ ಮಕ್ಕಳಿಗೂ ಸಹ ಅವರ ಬೆವರಿನಿಂದ ಗಳಿಸಬೇಕಾದ ತನ್ನ ಅಸ್ತಿತ್ವವನ್ನು ತಾನು ಕಂಡುಕೊಳ್ಬೇಕು, ತನ್ನ ಕಾಲಿನ ಮೇಲೆ ತಾನು ನಿಂತು ಬದುಕಬೇಕು. ಆವಾಗ ಅವರಿಗೆ ಅಪ್ಪನ ಬೆವರಿನ ಬೆಲೆ ಗೊತ್ತಾಗುತ್ತೆ. ತಂದೆ ತಾಯಿಯನ್ನು ಯಾವತ್ತೂ ಬಿಡಲ್ಲ, ಕೊನೆಯವರೆಗೂ ಅವರು ಪ್ರೀತಿಸ್ತಾರೆ, ಗೌರವಿಸ್ತಾರೆ.
ಅನಾಥಾಶ್ರಮಗಳು ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ. ಹೌದು ಸರ್. ಇನ್ನು ಆವಾಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಒಂದು ಎಜುಕೇಶನ್ ಸಿಸ್ಟಮ್ ಅಂತ ಹೋದಾಗ? ಇವತ್ತು ಶಿಕ್ಷಕನಿಗೆ ಮೊಬೈಲ್ ಇದೆ, ಆಧುನಿಕ ತಂತ್ರಜ್ಞಾನ ಇದೆ, ಅಂಕಗಳನ್ನು ತುಂಬೋದು, ಇದು ಮಾಡೋದು ಎಲ್ಲ ಎಕ್ಸೆಲ್ ಶೀಟ್ಗಳು ಓಪನ್ ಆಗುತ್ತೆ, ಮಾರ್ಕ್ಸ್ಗಳನ್ನು ಫೀಡ್ ಮಾಡ್ಬೋದು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೋದು. ಶಿಕ್ಷಕರಿಗೆ ಹಲವಾರು ತರಬೇತಿಗಳಿದೆ. ಶಿಕ್ಷಕ ಬೆಳೆಸಲಿಕ್ಕೆ ಎರಡಕ್ಕೂ ಅತ್ಯದ್ಭುತ ಅವಕಾಶ ಇದೆ. ಹಿಂದೆ ಕೇವಲ ಬ್ಲ್ಯಾಕ್ ಬೋರ್ಡಿಗೆ ಅಷ್ಟೇ ಚಾಕ್ ಪೀಸ್, ಇದೆರಡರ ನಡುವೆ ಶಿಕ್ಷಕರ ಒಡನಾಟ ಇತ್ತು. ಈಗ ಹಾಗಿಲ್ಲ, ಮಾಧ್ಯಮ ತೆರೆದುಕೊಂಡಿದೆ, ಮಕ್ಕಳು ಬುದ್ಧಿವಂತರಾಗಿದ್ದಾರೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ. ಈಗ ಅವರು ಸರ್ ಇದು ಮೊಬೈಲಲ್ಲಿ ಬಂದಿತ್ತು ಅಂತ ಅಂದ್ಬಿಡ್ತಾರೆ, ಆ ಮಟ್ಟಿಗೆ ಇದೆ. ಹಾಗಾಗಿ ಶಿಕ್ಷಕ ಅಪ್ಡೇಟ್ ಆಗಬೇಕು, ಹೊಸ ತಂತ್ರಜ್ಞಾನದ ಬಳಕೆಯನ್ನು ಆತ ಕಲ್ತ್ಕೊಳ್ಬೇಕು, ತನ್ನ ಪಾಠವನ್ನು ತಾನು ಕಲಿಸಿದ ವಿದ್ಯಾರ್ಥಿಗಳ ರಿಚ್ ಆದಂಥ ಶ್ರೀಮಂತವಾದಂಥ ಪಾಠದ ಸಂಪನ್ಮೂಲವನ್ನು ಒದಗಿಸಬೇಕು. ಅದು ಇವತ್ತಿನ ಅತ್ಯಂತ ತುರ್ತು. ಹಾಗಿದ್ದಾಗ ಮಾತ್ರ ಮಕ್ಕಳಿಗೆ ನಾವೀನ್ಯತೆ ಶಿಕ್ಷಣವನ್ನು ನಾವು ಕೊಡಲಿಕ್ಕಾಗುತ್ತೆ. ಶೈಕ್ಷಣಿಕ ಬಲವರ್ಧನೆ ಈ ವರ್ಷದ ನಮ್ಮ ಗುರಿ. ಅದು ಸಂವರ್ಧನೆ ಮತ್ತು ಬಲವರ್ಧನೆ. ಇಲಾಖೆ ಹಲವಾರು ಕಾರ್ಯಕ್ರಮ ಮಾಡಿದೆ, ಶಿಕ್ಷಕರ ತರಬೇತಿ ಕೊಡ್ತಾ ಇದೆ. ಆದರೆ ನಾವು ಶಿಕ್ಷಕರು ಮೂಲ ಒಂದು ಶಾಲೆಯಲ್ಲಿ ಗಟ್ಟಿಗೊಳಿಸೋರು ಅವರು. ಇಡೀ ಎಜುಕೇಷನ್ ಸಿಸ್ಟಮ್ನ ಮೂಲ ತಳದಿ ಬೇರು ಅವರೇ. ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಮಾಡ್ತಾರೆ. ನಮ್ಮ ಶಿಕ್ಷಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲಬೇಕು. ಸೊ ಅಂದ್ರೆ ಅವಾಗಿನ ಎಜುಕೇಶನ್ಗೂ ಇವಾಗಿನ ಎಜುಕೇಶನ್ಗೂ ಅದೊಂದೇ ಮೊಬೈಲ್ ತಂತ್ರಜ್ಞಾನವನ್ನು ಚೇಂಜ್ ಆಗಿದೆ. ಆದರೆ ಅದು ದುರ್ಬಳಕೆ ಆಗಬಾರ್ದು ಅಂತ ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ನನ್ನ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳುವಂಥ ಪಾಲಕರು ಇದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ, ಪಾಲಕರಿಗೂ ತೊಂದರೆ ಆಗುತ್ತೆ. ಮಕ್ಕಳು ಏನು ನೋಡ್ತಾರೆ, ಏನು ಮೊಬೈಲ್ನಲ್ಲಿ ಏನನ್ನು ವೀಕ್ಷಣೆ ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕು, ಮಾರ್ಗದರ್ಶನ ಮಾಡಬೇಕು. ಕನಿಷ್ಠ ಪಾಲಕರು ದಿನದ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತಮ್ಮ ಮಕ್ಕಳೊಂದಿಗೆ ಕುಳಿತು ಕಳೆಯಬೇಕು. ಮಕ್ಕಳಿಗೂ ಪ್ರೀತಿ ಕೊಟ್ಟಂಗೆ ಆಗುತ್ತೆ, ಅವನು ಏನು ಮಾಡ್ತಾನೆ ಅನ್ನೋದು ಗುರುತಿಸ್ಲಿಕ್ಕಾಗುತ್ತೆ. ಅದು ಇವತ್ತಿನ ತುರ್ತು. ಯಾಕಂದರೆ ಶಾಲೆಯಲ್ಲಿ 6 ತಾಸು ಇರುತ್ತೆ ಮಗು, ಮನೆಯಲ್ಲಿ 18 ತಾಸು ಇರ್ತಾನೆ. 18 ತಾಸು ಮಕ್ಕಳ ಪ್ರೀತಿ ಪಾಲಕರು ಪಡಿಬೇಕು. ಆಗ 1 ಗಂಟೆ 2 ಗಂಟೆ ಕಳೆಯಬೇಕಾದ ಅತಿ ತುರ್ತು ಇದೆ. ಹೀಗಿದ್ದಾಗ ಪಾಲಕರ ಪ್ರೋತ್ಸಾಹ ಇದ್ದರೆ ಶಿಕ್ಷಕ 6 ತಾಸಿನಲ್ಲಿ ಮಾಡಿದ್ದನ್ನು ಅಲ್ಲಿ ಮನೆಯಲ್ಲಿ 18 ತಾಸು ಅವರೊಂದಿಗಿರುವಂಥ ಮಕ್ಕಳ ಬಗ್ಗೆ ಪಾಲಕರು ಕಾಳಜಿ ವಹಿಸಬೇಕು. ಇದು ಅತಿ ಅಗತ್ಯ ಇದೆ. ಹೌದು ಸರ್, ಅದಕ್ಕೆ ನಾವು ಒಪ್ಕೋಬೇಕಾಗಿರೋದು. ಯಾಕಂದ್ರೆ ಇವಾಗ ನಾವೇ ಮುಂಚಿನ ಒಂದು ಶಿಕ್ಷಣ ನಮಗೆ ಖುಷಿ ಇದೆ, ಎಂತಕ್ಕಂದ್ರೆ ಮೆಮೊರೀಸ್ ಜಾಸ್ತಿ. ಇವಾಗಿನ ಮೊಬೈಲೇ ಜಾಸ್ತಿ ಆಗಿದೆ. ಇವಾಗಿನ ಕರೆಂಟ್ ಏನ್ ಸ್ಕೂಲ್ ಲೈಫಲ್ಲಿ ಈಗ ನೋಡಿ, ನಾವೇ ಒಂದು ಮೆಸೇಜ್ ಮೊಬೈಲಲ್ಲಿ ಬಂದರೆ ಭಾಳ ಸುದೀರ್ಘವಾದ ಮೆಸೇಜ್ ಇದ್ರೆ ಅದನ್ನು ಡಿಲೀಟ್ ಮಾಡಿಬಿಡ್ತೀವಿ. 4 ಲೈನ್ ನೋಡುವಂಥ ಕಾನ್ಸಂಟ್ರೇಷನ್ ನಮ್ಮದು. ಮನುಷ್ಯನ ಏಕಾಗ್ರತೆಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. 4 ಲೈನು 5 ಲೈನು, ಅದಕ್ಕಿಂತ ದೊಡ್ಡ ಸುದೀರ್ಘವಾದ ಮೆಸೇಜ್ ಇದ್ರೆ ಓದಲ್ಲ. ಮಕ್ಕಳಿಗೂ ನಾವು 30 ನಿಮಿಷಕ್ಕಿಂತ ಮೇಲೆ ವರ್ಗದ ಕೋಣೆಯಲ್ಲಿ ಪಾಠ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಏನು ನೆನಪಿರಲ್ಲ. ಹಾಗಾಗಿ ನಮ್ಮ 45 ನಿಮಿಷಗಳ ಒಂದು ಅವಧಿ ಮಾಡಿದ್ದು, ಅದರಲ್ಲಿ ಮೌಲ್ಯಮಾಪನ ಚಟುವಟಿಕೆ, ಪ್ರಶ್ನೆ, ಇದೆಲ್ಲ ವೈಜ್ಞಾನಿಕವಾಗಿ ಮಾಡಿದ್ದದು. ಹಾಗಾಗಿ ನನಗೆ ಗೊತ್ತಿದೆ ಅಂತ ಎಲ್ಲ ವಿಷಯನ ಮಕ್ಕಳ ತಲೆಯಲ್ಲಿ ತುರುಕುವ ಬದಲು ಮಕ್ಕಳಿಗೆ ಏನು ಗೊತ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ದಾರಿ ತೋರಿಸಬೇಕು. ಇದು ಇಂದಿನ ಬೋಧನಾ ಪದ್ಧತಿ ಮತ್ತು ಶಿಕ್ಷಕರಿಗೆ ಅತಿ ತುರ್ತು ಇರೋದು. ನನ್ನ ವೃತ್ತಿ ಬದುಕಿನಲ್ಲಿ ನನ್ನ ವಿದ್ಯಾರ್ಥಿಗಳೇ ನನಗೆ ಮುಖ್ಯವಾದ ಕೇಂದ್ರ. ಇಂದು ಇಷ್ಟು ದೂರ ನಮ್ಮನೆಗೆ ಬಂದು ನನ್ನನ್ನು ಸಂದರ್ಶಿಸಿ ನನಗೆ ಗೊತ್ತಿರುವಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಾನು ಹಂಚಿಕೊಂಡಿರುವ ವಿಷಯಗಳೆಲ್ಲವೂ ಸರಿ ಅನ್ನೋದನ್ನು ನನ್ನ ನಿರ್ಧಾರ ಅಲ್ಲ. ಹೊಸ ಸಲಹೆಗಳು, ಹೊಸ ವಿಚಾರಗಳು ಎಲ್ಲೆಡೆಯಿಂದ ಹರಿದು ಬರಬೇಕು. ನಾನು ಬದುಕಬೇಕು, ಬೆಳೆಯಬೇಕು. ಅದಕ್ಕೆ ನಿಮ್ಮ ಯಾವುದೇ ಸಲಹೆಗಳಿದ್ದರೂ ಮುಕ್ತ ಸ್ವಾಗತ. ಯೂಟ್ಯೂಬ್ ಚಾನಲ್ನ ತುಂಬ ಪ್ರೀತಿಯಿಂದ ನಮ್ಮ ವಿದ್ಯಾರ್ಥಿನಿ ಶಿಲ್ಪ ಅವ್ರು ಮಾಡ್ತಾ ಇದ್ದಾರೆ. ಹೊಸ ಕನಸಿನೊಂದಿಗೆ, ಹೊಸ ಬದುಕಿನೊಂದಿಗೆ, ಹೊಸ ವೇಗದೊಂದಿಗೆ ಅವರ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ಬೆಳೆಯಲಿ. ಸಬ್ಸ್ಕ್ರೈಬ್ ಆಗದೇ ಇರುವವರು ಆಗಿ, ಹೊಸ ವಿಚಾರಗಳ, ಹೊಸ ಸಾಧಕರ ಪರಿಚಯದೊಂದಿಗೆ ಮತ್ತೆ ಹೊಸತನ್ನು ಹುಡುಕೋಣ. ಎಲ್ಲಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮೀನ್ಸ್ ಅಲಾಟ್. ಇಷ್ಟೊತ್ತು ನೀವು ನಮ್ಮ ಜೊತೆಗಿದ್ರಿ, ನಾರಾಯಣ್ ಭಾಗವತ್ ಸರ್ ಜೊತೆಗೆ. ತುಂಬ ಖುಷಿ ಆಯಿತು ನನಗಂತೂ. ನಿಮಗೂ ಈ ವಿಡಿಯೋ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡಿ, ಸೊ ಇನ್ನೂ ಜನಕ್ಕೆ ಗೊತ್ತಾಗತ್ತೆ. ಸೊ ನಮ್ಮ ಸಿರ್ಸಿ ಆಗಿರ್ಬೋದು, ನಮ್ಮ ಉತ್ತರ ಕನ್ನಡ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸಿಗೋಣ.